ನಮೋ ರಮಣ. ಎಲ್ಲರಲ್ಲೂ ಆತ್ಮಸ್ವರೂಪನಾಗಿ ಹೊಳೆಯುತ್ತಿರುವ ರಮಣನಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಆ ರಮಣನ ಅಪಾರ ಕರುಣೆಯಿಂದ ಇವತ್ತಿನ ಸತ್ಸಂಗವನ್ನು ಪ್ರಾರಂಭಿಸೋಣ. ಮೊದಲಿಗೆ ಪ್ರಾರ್ಥನೆ ಅಶ್ವಿನಿ ಬಾಲಾಜಿ ಹಾಗೂ ಉಮಾ ಶ್ರೀಪತಿ ಅವರಿಂದ, ಮತ್ತೆ ಮುಕ್ತಕತ್ರಯಂನ ಪಠನ ನಂದಕುಮಾರ್ ಅವರಿಂದ. ನಮೋ ನಮಃ. ದಕ್ಷಿಣಾಮೂರ್ತಿ ಸಾರಂಭಾ ಶಂಕರಾಚಾರ್ಯ ಮಧ್ಯಮಾ ರಮಣಾಚಾರ್ಯ ಪರ್ಯಂತಾ ವಂದೇ ಗುರು ಪರಂಪರಾ ವಂದೇ ಗುರು ಪರಂಪರಾ ವಂದೇ ಗುರು ಪರಂಪರಾ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾङ्ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ನಮಃ ಸಾತ್ವಿಕಂ ಶಿವಂ. ನಮೋ ನಮಃ. ಏಕಂ ಅಕ್ಷರಂ ಹೃದಿ ನಿರಂತರಂ ಭಾಸತೆ ಸ್ವಯಂ ಲಿಖ್ಯತೆ ಕಥಂ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಯಹಂ ಅಹಂ ಇತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ಹೃದಿ ವಿಷಮನಸಾ ಸ್ವಂ ಚಿನ್ವತಾ ಮಜ್ಜತಾ ಪವನ ಚಲನರೋಧಾ ಆತ್ಮನಿಷ್ಠೋ ಭಾವಂ. ದೇಹಂ ಮೃಣ್ಮಯವತ್ ಜಡಾತ್ಮಕಂ ಅಹಂ ಬುದ್ಧಿರ್ನ ತಸ್ಯಾಸ್ತ್ಯತೋ ನಾಹಂ ತತ್ತತ್ ಭಾವಶಕ್ತಿ ಸಮಯೇ ಸಿದ್ಧಾತ್ಮ ಸದ್ಭಾವತಃ. ಓಹಂ ಭಾವಯುತಃ ಕುತೋ ವರಧಿಯ ದೃಷ್ಟಾತ್ಮನಿಷ್ಟಾತ್ಮನಾ ಸೋಹಂ ಸ್ಫೂರ್ತಿತಯಾ ಅರುಣಾಚಲ ಶಿವಃ ಪೂರ್ಣೋ ವಿಭಾತಿ ಸ್ವಯಂ. ಸೋಹಂ ಸ್ಫೂರ್ತಿತಯಾ ಅರುಣಾಚಲ
पूर्वाचल शिवः पूर्वो विभाति स्वयं। नमो नमः। ನಮೋ ರಮಣ. ಈಗ ಧ್ಯಾನದ ಹಾಡು ಸಾಧುರವರ ರಚನೆ, ರೇವತಿ ಶಂಕರ್ ಅವರ ಅನುವಾದ ಕನ್ನಡದಲ್ಲಿ ಪ್ರಸ್ತುತಪಡಿಸೋರು ಉಮಾಶ್ರೀಪತಿ ಅವರು. ನಮೋ ರಮಣ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೇ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೇ ನೆನೆದುಕೋ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೇ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೇ ನೆನೆದುಕೋ. ಲೋಕವನ್ನು ನೆನೆದರೆ ದೈವ ನೆನಪು ಮರೆಯುವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡು ನೀ. ಲೋಕವನ್ನು ನೆನೆದರೆ ದೈವ ನೆನಪು ಮರೆಯುವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡು ನೀ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳ್ವುದು, ನಾಮ ರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳ್ವುದು, ನಾಮ ರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿಯಿಲ್ಲದ ಸುಖವದು. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿಯಿಲ್ಲದ ಸುಖವದು. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣು ನೀ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣು ನೀ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನೊಳಿರುವನು, ವೃತ್ತಿ ಅಡಗು ಮೂಲದಲ್ಲಿ ದೈವ ಬಂದು ಕಾಣುವ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನೊಳಿರುವನು, ವೃತ್ತಿ ಅಡಗು ಮೂಲದಲ್ಲಿ ದೈವ ಬಂದು ಕಾಣುವ. ವೃತ್ತಿ ಅಡಗೋ ಪಥವ ಕೇಳು, ಭಗವನ್ ರಮಣ ಧ್ವನಿಯ ಕೇಳು. ವೃತ್ತಿ ಏಳುವ ಕ್ಷಣದಲ್ಲೇ ಯಾರಿಗೆಂದು ಕೇಳು ನೀ. ವೃತ್ತಿ ಅಡಗೋ ಪಥವ ಕೇಳು, ಭಗವನ್ ರಮಣ ಧ್ವನಿಯ ಕೇಳು. ವೃತ್ತಿ ಏಳುವ ಕ್ಷಣದಲ್ಲೇ ಯಾರಿಗೆಂದು ಕೇಳು ನೀ. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು, ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು, ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು. ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು, ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೋ. ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು, ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೋ. ಕಲಿವ ವಿದ್ಯೆ ಎಲ್ಲವಲ್ಲೂ ದೈವ ವಿದ್ಯೆ ಮೊದಲದು, ಉತ್ತಮ ಕಾರ್ಯ ಎಲ್ಲದರಲ್ಲೂ ಜ್ಞಾನ ನಿಷ್ಠೆ ಹಿರಿಯದು. ಕಲಿವ ವಿದ್ಯೆ ಎಲ್ಲವಲ್ಲೂ ದೈವ ವಿದ್ಯೆ ಮೊದಲದು, ಉತ್ತಮ ಕಾರ್ಯ ಎಲ್ಲದರಲ್ಲೂ ಜ್ಞಾನ ನಿಷ್ಠೆ ಹಿರಿಯದು. ದೇಹ ತಾಳಿದಂತ ಗುರಿಯೇ ಸಹಜಾನಂದ ಪಡೆಯಲು, ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ದೇಹ ತಾಳಿದಂತ ಗುರಿಯೇ ಸಹಜಾನಂದ ಪಡೆಯಲು, ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ಭಗವಂತನು ಜ್ಯೋತಿಮಯನು ಲೋಕವೆಲ್ಲ ತಿಮಿರವು, ಸತ್ಯವನ್ನು ಹುಡುಕಿದರೆ ಈ ನಿಜವೂ ತಿಳಿಯುವುದು. ಭಗವಂತನು ಜ್ಯೋತಿಮಯನು ಲೋಕವೆಲ್ಲ ತಿಮಿರವು, ಸತ್ಯವನ್ನು ಹುಡುಕಿದರೆ ಈ ನಿಜವೂ ತಿಳಿಯುವುದು. ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ, ಜಯವೇ ಆತ್ಮ ಶಾಂತಿಯಲ್ಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ, ಜಯವೇ ಆತ್ಮ ಶಾಂತಿಯಲ್ಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು. ನಮೋ ರಮಣ. ನಮೋ ರಮಣ. ಇದೀಗ ರಮಣ ಅಂಜಲಿ ಸಂಗೀತ. ಮೊದಲಿನ ಹಾಡು ಶ್ರೀಮತಿ ರಾಧಾ ಹಾಗೂ ವಲ್ಲಭ್ ಅವರಿಂದ, ಎರಡನೇ ಹಾಡು ಉಜ್ವಲ್ ಜಗದೀಶ್ ಅವರಿಂದ. ಎಲ್ಲರಿಗೂ ನಮೋ ರಮಣ.
ಇಂದು ಶ್ರೀ ಭಗವಾನ್ ರಮಣ ಮಹರ್ಷಿ ಅವರು ಬರೆದಿರೋ ಒಂದು ಹಾಡನ್ನು ಹಾಡಲಿದ್ದೇವೆ. ಇದರ ಕನ್ನಡ ಅನುವಾದ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅವರು ಹಾಗೂ ಸಂಗೀತ ಸಂಯೋಜನೆ C ಅಶ್ವಥ್ ಅವರು. ಶರಣಾದೆನೋ ನಿನಗೆ ಅರುಣಾಚಲ, ಶರಣಾದೆನೋ ನಿನಗೆ ಅರುಣಾಚಲ, ಶರಣಾದೆನೋ ನಿನಗೆ ಅರುಣಾಚಲ, ಶರಣಾದೆನೋ ನಿನಗೆ ಅರುಣಾಚಲ. ಲೋಕರೀತಿಗೆ ನನ್ನ ಹೊರತಾಗಿ ಬೆಳೆಸಿ, ಲೋಕರೀತಿಗೆ ನನ್ನ ಹೊರತಾಗಿ ಬೆಳೆಸಿ, ಯಾಕೆ ಸಾಕಿದೆ ಹೀಗೆ ಮರುಳ ಇವನೆನಿಸಿ, ಯಾಕೆ ಸಾಕಿದೆ ಹೀಗೆ ಮರುಳ ಇವನೆನಿಸಿ. ಹಂಬಲಿಸಿ ಕೂಗಿದರು ನೀ ಬಾರದಿರುವೆ, ಹಂಬಲಿಸಿ ಕೂಗಿದರು ನೀ ಬಾರದಿರುವೆ. ಈ ನೋವಿಗಿಂತಲೂ ಸಾವೆ ಮೇಲೆನುವೆ, ಈ ನೋವಿಗಿಂತಲೂ ಸಾವೆ ಮೇಲೆನುವೆ. ಶರಣಾದೆನೋ ನಿನಗೆ ಅರುಣಾಚಲ, ಶರಣಾದೆನೋ ನಿನಗೆ ಅರುಣಾಚಲ. ಎಸೆಯಬಹುದೇ ನನ್ನ ಕಸದ ರೀತಿಯಲಿ, ಎಸೆಯಬಹುದೇ ನನ್ನ ಕಸದ ರೀತಿಯಲಿ. ಅರುಣಾಚಲನೆ ನಿನ್ನ ಅಗಲಿ ಹೇಗಿರಲಿ, ಅರುಣಾಚಲನೆ ನಿನ್ನ ಅಗಲಿ ಹೇಗಿರಲಿ. ಎಸೆಯಬಹುದೇ ನನ್ನ ಕಸದ ರೀತಿಯಲಿ, ಅರುಣಾಚಲನೆ ನಿನ್ನ ಅಗಲಿ ಹೇಗಿರಲಿ. ಗಿರಿಯ ಮರೆ ಧರಿಸಿ ನಗುತ್ತಿರುವ ಶಿವನೇ, ಗಿರಿಯ ಮರೆ ಧರಿಸಿ ನಗುತ್ತಿರುವ ಶಿವನೇ. ಕೊರಗುವಿ ಕಂದನಿಗೆ ತೋರೆಯ ಕರುಣೆ, ಕೊರಗುವಿ ಕಂದನಿಗೆ ತೋರೆಯ ಕರುಣೆ. ಶರಣಾದೆನೋ ನಿನಗೆ ಅರುಣಾಚಲ, ಶರಣಾದೆನೋ ನಿನಗೆ ಅರುಣಾಚಲ. ಗಾಳಿ ನೆಲ ಜಲ ತೇಜ ಅಮಿತ ಆಕಾಶ, ಗಾಳಿ ನೆಲ ಜಲ ತೇಜ ಅಮಿತ ಆಕಾಶ. ಜೀವಕ್ಕೆ ನೆಲೆಯಾದ ಜಡದ ಆವಾಸ, ಜೀವಕ್ಕೆ ನೆಲೆಯಾದ ಜಡದ ಆವಾಸ. ಗಾಳಿ ನೆಲ ಜಲ ತೇಜ ಅಮಿತ ಆಕಾಶ, ಜೀವಕ್ಕೆ ನೆಲೆಯಾದ ಜಡದ ಆವಾಸ. ಎಲ್ಲವೂ ನೀಯನಲು ನಾನೊಬ್ಬ ಹೊರತೆ, ಎಲ್ಲವೂ ನೀಯನಲು ನಾನೊಬ್ಬ ಹೊರತೆ. ನಿನ್ನಲ್ಲೇ ಇರುವೆನ್ನ ಏಕೆ ಪ್ರಭು ಮರೆತೆ, ನಿನ್ನಲ್ಲೇ ಇರುವೆನ್ನ ಏಕೆ ಪ್ರಭು ಮರೆತೆ. ಶರಣಾದೆನೋ ನಿನಗೆ ಅರುಣಾಚಲ, ಶರಣಾದೆನೋ ನಿನಗೆ ಅರುಣಾಚಲ, ಶರಣಾದೆನೋ ನಿನಗೆ ಅರುಣಾಚಲ, ಶರಣಾದೆನೋ ನಿನಗೆ ಅರುಣಾಚಲ. ಅರುಣಾಚಲ ಅರುಣಾಚಲ ಅರುಣಾಚಲ. ನಮೋ ರಮಣ. ಓಂ ನಮೋ ಭಗವತೆ ಶ್ರೀರಮಣಾಯ. ಮುರುಘಾ ಸ್ವಾಮಿರವರ ಒಂದು ಕೃತಿ. ಇದರ ಕನ್ನಡ ಅನುವಾದವನ್ನ RN ಜಯಗೋಪಾಲ್ ರವರು ಮಾಡಿದ್ದಾರೆ. ಇದಕ್ಕೆ ಸಂಗೀತವನ್ನ ಪುಗಡೇಂದಿ ಅವರು ನೀಡಿದ್ದಾರೆ. ಈ ಹಾಡಿನಲ್ಲಿ ಮುರುಘನಾಥ ಸ್ವಾಮಿ ಈ ನಮ್ಮ ಮನಸ್ಸನ್ನ ಮೂಢ ಮಗಳಾಗಿ ಕಂಡು, ಈ ನನ್ನ ಮೂಢ ಮಗಳು ಗಾಳಿ ನೆಲ ಜಲ ತೇಜ ಅಮಿತ ಆಕಾಶವಾಗಿರುವ ನಿನ್ನನ್ನ ಪೂಜಿಸ್ಬೇಕು ಅನ್ನೋ ಆಸೆಯಿಂದ ಈ ನನ್ನ ಮೂಢ ಮಗಳು ನೀನು ಬಯಸ್ತಾ ಇದ್ದಾಳೆ. ಹಿರಿಯ ಜ್ಞಾನಿಗಳಿಗೆ ಅರಿಯದಂತ ಶಕ್ತಿ ನೀನು, ನೀ ಸಾಕಾರವೋ ನಿರಾಕಾರವೋ ಯಾವುದು ತಿಳಿಯದೆ ಅವರು ಭ್ರಮಿಸ್ತಾ ಇದ್ದಾರೆ. ಆ ಆತ್ಮಜ್ಞಾನ ಸ್ವರೂಪನನ್ನ ಪೂಜಿಸಬೇಕು, ಅವನೊಂದಿಗೆ ಒಂದಾಗಿರ್ಬೇಕು ಅನ್ನುವ ಆಸೆಯನ್ನ ನನ್ನ ಈ ಮೂಢ ಮಗಳು ಆಸೆಯನ್ನ ಪಡ್ತಾ ಇದ್ದಾಳೆ. ಗುರುವೇ, ನಿನ್ನ ಸನ್ನಿಧಿಗೆ ಬಂದಿದ್ದಾಳೆ. ಮಲ್ಲಿಗೆ ಕಿರೀಟವನ್ನ ಧರಿಸಿ ನಿನ್ನ ಪಕ್ಕದಲ್ಲಿ ಪಟ್ಟದ ಮಹಿಷಿಯಾಗಿ ಕೂರಲು ಅವಳು ಬಯಸ್ತಾ ಇದ್ದಾಳೆ. ಆದ್ರೆ ಆ ನನ್ನ ಮೂಢ ಮಗಳಿಗೆ ಗೊತ್ತಿಲ್ಲ, ಅವಳು ಬರೀ ಪಾದದ ಧೂಳಿ ಸಮ ಅಂತ ಅವಳು ತಿಳಿದಿಲ್ಲ. ಆದ್ರೆ ನಿನ್ನನ್ನ ಸೇವಿಸಲು ಪೂಜಿಸಲು ನಿನ್ನಲ್ಲಿ ಒಂದಾಗಲು ಅವಳು ಬಯಸ್ತಾ ಇದ್ದಾಳೆ ಅಂತ ಮುರುಘನಾಥ ಸ್ವಾಮಿ ಹೇಳ್ತಾ ಇದ್ದಾಗ, ಭಗವಾನ್ ರಮಣರು ನಿನ್ನ ಮೂಢ ಮಗಳಾದ ಈ ಮನಸ್ಸು ರಮಣರ ಸನ್ನಿಧಿಗೆ ಬಂದಾಗ ಅದು ಆ ಮೂಢ ಮನಸ್ಸಾಗಿರೋದಿಲ್ಲ, ಅದು ಆತ್ಮವೇ ಆಗುತ್ತೆ. ಆತ್ಮದಲ್ಲಿ ಒಂದಾದಾಗ ಅದು ಆತ್ಮವಾಗುತ್ತೆ. ಹೇಗೆ ಸಕ್ಕರೆ ಗೊಂಬೆ
ಸಮುದ್ರದ ಆಳವನ್ನು ಅರಿಯಲು ಹೋದಾಗ ಹೇಗೆ ಅದು ಸಮುದ್ರವೇ ಆಗುತ್ತೋ ಅದೇ ರೀತಿ ಈ ಮೂಢ ಮಗಳು ಕೂಡ ಆ ಆತ್ಮಜ್ಞಾನ ಸ್ವರೂಪನಾದ ರಮಣನೇ ಆಗ್ತಾನೆ ಅಂತ ಈ ಕೃತಿಯಲ್ಲಿ ನಾವು ನೋಡಬಹುದು. ಇದನ್ನ ಶಂಕರಾಭರಣ ರಾಗದಲ್ಲಿ ಹಾಗೂ ಆದಿತಾಳದಲ್ಲಿ ಸಂಯೋಜನೆ ಮಾಡಿದ್ದಾರೆ. ಗಾಳಿಯು ನೀರು ಬೆಂಕಿಯಲು ಸೂರ್ಯನ ಚಂದ್ರನ ಸೊಬಗಿನಲು ಆಕಾಶದಲು ಭೂಮಿಯಲು ಎಲ್ಲ ನಿನ್ನಯ ನಗೆ ಮುಗುಳು. ಯಾರು ಬಲ್ಲರು ತವ ಮಹಿಮೆ ಪ್ರಕೃತಿಯೇ ಸ್ತುತಿಸುವ ವೆಂಕಟನೆ. ತವ ಸನ್ನಿಧಿಯನ್ನು ಪೂಜಿಸಲು ಬಯಸಿಹಳೆನ್ನಯ ಮೂಢಮಗಳು. ತವ ಸನ್ನಿಧಿಯನ್ನು ಪೂಜಿಸಲು ಬಯಸಿಹಳೆನ್ನಯ ಮೂಢಮಗಳು. ಬಯಸಿಹಳೆನ್ನಯ ಮೂಢಮಗಳು. ಜ್ಞಾನಿಗಳೆನಿತೋ ಜಿಜ್ಞಾಸೆ ಮಾಡಿಹರು ತವ ವಿಷಯದಲ್ಲಿ. ಸಾಕಾರವೋ ನೀ ನಿರಾಕಾರವೋ ಒಂದು ತಿಳಿಯದೆ ಭ್ರಮಿಸುತ್ತಲೀ. ಜ್ಞಾನಿಗಳೆನಿತೋ ಜಿಜ್ಞಾಸೆ ಮಾಡಿಹರು ತವ ವಿಷಯದಲ್ಲಿ. ಸಾಕಾರವೋ ನೀ ನಿರಾಕಾರವೋ ಒಂದು ತಿಳಿಯದೆ ಭ್ರಮಿಸುತ್ತಲೀ. ಆತ್ಮಜ್ಞಾನ ಸ್ವರೂಪನು ನೀ ಸಾಟಿಯೇ ಇಲ್ಲದ ವೆಂಕಟನೇ. ತವ ಸನ್ನಿಧಿಯನ್ನು ಪೂಜಿಸಲು ಬಯಸಿಹಳೆನ್ನಯ ಮೂಢಮಗಳು. ತವ ಸನ್ನಿಧಿಯನ್ನು ಪೂಜಿಸಲು ಬಯಸಿಹಳೆನ್ನಯ ಮೂಢಮಗಳು. ಗುರುವೇ ನಿನ್ನನು ಸೇವಿಸಲು ಸನ್ನಿಧಿಯೊಳಗೆ ಬಂದಿಹಳು. ಮೇರೆಯ ಮೀರಿದ ಆಸೆಯಲಿ ಕನಸುಗಳೆನಿತೋ ಕಂಡಿಹಳು. ಗುರುವೇ ನಿನ್ನನು ಸೇವಿಸಲು ಸನ್ನಿಧಿಯೊಳಗೆ ಬಂದಿಹಳು. ಮೇರೆಯ ಮೀರಿದ ಆಸೆಯಲಿ ಕನಸುಗಳೆನಿತೋ ಕಂಡಿಹಳು. ನಿನ್ನಯ ಪಾದದ ಧೂಳಿ ಸಮ ತಾನೆಂಬುದನು ಅವಳರಿಯಳು. ಮಲ್ಲಿಗೆ ಕಿರೀಟ ಧರಿಸಿ ನಿಮ್ಮ ಪಕ್ಕದಿ ಕೂರಲು ಬಯಸಿಹಳು. ಮಲ್ಲಿಗೆ ಕಿರೀಟ ಧರಿಸಿ ನಿಮ್ಮ ಪಕ್ಕದಿ ಕೂರಲು ಬಯಸಿಹಳು. ತವ ಸನ್ನಿಧಿಯನ್ನು ಪೂಜಿಸಲು ಬಯಸಿಹಳೆನ್ನಯ ಮೂಢಮಗಳು. ತವ ಸನ್ನಿಧಿಯನ್ನು ಪೂಜಿಸಲು ಬಯಸಿಹಳೆನ್ನಯ ಮೂಢಮಗಳು. ಪ್ರಕೃತಿಯೇ ಸ್ತುತಿಸುವ ವೆಂಕಟನೇ. ಸಾಟಿಯೇ ಇಲ್ಲದ ವೆಂಕಟನೇ. ಸಾಟಿಯೇ ಇಲ್ಲದ ವೆಂಕಟನೇ. ರಮಣ, ನಮ್ಮ ಮನಸ್ಸು ಮೂಢತನದಲ್ಲಿ ಆ ವೆಂಕಟನ, ಆ ರಮಣನ ಹಿರಿಮೆಯನ್ನು ಅರ್ಥ ಮಾಡ್ಕೋಬೇಕು. ಅದರ ತುದಿ, ಅದರ ಆರಂಭ ಅಂತ ಬ್ರಹ್ಮ ವಿಷ್ಣುವರ ಹಾಗೆ ಅದು ಅಲುಗಾಡ್ತಾ ಇರಬೇಕಾದ್ರೆ ಕೆಲವರು ಸಿದ್ಧ ಪುರುಷರು ಏನ್ ಮಾಡ್ಬಿಡ್ತಾರೆ, ಈ ಬುದ್ಧಿ ಯಾತಕ್ಕೆ, ಈ ಮನುಷ್ಯ ಬುದ್ಧಿ ಯಾತಕ್ಕೆ ಅಂತ ಅದನ್ನ ಬಿಟ್ಟು ರಮಣನ ಸೊಗಸನ್ನು ಸುಮ್ಮನೆ ನಾವು ಮುಗ್ಧವಾಗಿ ಅನುಭವಿಸೋಣ ಅಂತ ಅನುಭವಿಸೋದಕ್ಕಾಗಿ ಪ್ರಾಣಿ ರೂಪವನ್ನು ಧರಿಸಿ ಅವನ ಮುಂದೆ ಬಂದು ಅವನ ಜೊತೆಗಿದ್ದು ಆ ಆನಂದವನ್ನು ಪಡೆದಿರ್ತಾರೆ. ಅಂತಹ ಪ್ರಾಣಿ ಮಿತ್ರರ ಕಥೆಗಳನ್ನ ನಾವು ಉಮಾ ಅಶ್ವಥ್ ಅವರಿಂದ ಕೇಳೋಣ. ಓಂ ನಮೋ ಭಗವತೆ ಶ್ರೀರಮಣಾಯ. ಪ್ರಾಣಿ ಮಿತ್ರ ಭಗವಾನ್ ರಮಣರು. ಭಗವಾನ್ ರಮಣ ಮಹರ್ಷಿಗಳ ಜೀವನ, ಉಪದೇಶ, ಭಕ್ತರ ಅನುಭವ ಹಾಗೂ ನೆನಪುಗಳನ್ನು ಆಧರಿಸಿ ಬರೆದ ಪುಸ್ತಕಗಳಿಂದ ಸಂಕಲಿಸಿ ಭಾಷಾಂತರಿಸಿದ ಘಟನೆಗಳು. ಸಂಕಲನ ಮತ್ತು ಭಾಷಾಂತರ ಮುಕ್ತಾಮನು.
ಜಾಕಿಯ ಸಹಿಷ್ಣುತೆ. ಒಂದು ದಿನ ಕೋಪಗೊಂಡ ಕ್ರೂರ ಹಂದಿಯೊಂದು ಜಾಕಿಯನ್ನು ತಿವಿದು ಗಾಯ ಮಾಡಿತು. ಅದಕ್ಕೆ ಭೀಕರ ಗಾಯವಾಗಿ ಹೊಟ್ಟೆ ಸೀಳಿ ಕರಳು ಹೊರಗೆ ಬಂದಿತ್ತು. ಚಿನ್ನಸ್ವಾಮಿಯವರು ಜಾಕಿಯನ್ನು ಒಂದು ಬುಟ್ಟಿಯಲ್ಲಿ ಹಾಕಿಕೊಂಡು ತಲೆ ಮೇಲೆ ಇಟ್ಟುಕೊಂಡು ಪ್ರಾಣಿ ವೈದ್ಯರ ಹತ್ತಿರ ತೆಗೆದುಕೊಂಡು ಹೋದರು. ವೈದ್ಯರು ಹೊರಗೆ ಬಂದ ಕರಳನ್ನು ಒಳಗೆ ನೂಕಿ ಆ ಹೊಟ್ಟೆಯನ್ನು ಹೊಲೆದು ಔಷಧಿ ಕೊಟ್ಟು ಕಳಿಸಿದರು. ಜಾಕಿಯನ್ನು ಆಶ್ರಮದ ಎದುರು ಇರುವ ಮಂಟಪದಲ್ಲಿ ಮೆತ್ತನೆಯ ಹಾಸು ಹಾಸಿ ಮಲಗಿಸಲಾಯಿತು. ಅದೇ ದಿನಗಳಲ್ಲಿ ಕುಂಜಸ್ವಾಮಿಗಳಿಗೂ ಕಾಲಿನ ಮೇಲೆ ದೊಡ್ಡ ಕುರುವಾಗಿ ನೋವಿನಿಂದ ಬಹಳ ನರಳುತ್ತಿದ್ದರು. ಅವರನ್ನೂ ಸಹ ಅದೇ ಮಂಟಪದಲ್ಲಿ ತಂದು ಮಲಗಿಸಿದ್ದರು. ಜಾಕಿಯನ್ನು ಮತ್ತು ಕುಂಜಸ್ವಾಮಿಗಳನ್ನು ನೋಡಿಕೊಳ್ಳುವುದಕ್ಕೆ ಆಶ್ರಮದ ಭಕ್ತರೊಬ್ಬರು ಅವರುಗಳ ಹತ್ತಿರ ಇದ್ದರು. ಭಗವಾನರು ಅವರಿಬ್ಬರನ್ನು ನೋಡುವುದಕ್ಕೆ ಮಂಟಪಕ್ಕೆ ಬಂದರು. ಅವರನ್ನು ನೋಡಿ ಕುಂಜಸ್ವಾಮಿಗಳು ನೋವನ್ನು ತಡೆಯಲಾರದೆ ಅಳುತ್ತಾ ಅವರ ಕಾಲಿಗೆ ಬಿದ್ದು ತನ್ನನ್ನು ಈ ನೋವಿನಿಂದ ಶಮನ ಮಾಡಬೇಕೆಂದು ಕೇಳಿಕೊಂಡರು. ಆಗ ಭಗವಾನರು, ಜಾಕಿಯನ್ನು ನೋಡು, ಅದರ ಹೊಟ್ಟೆ ಹರಿದು ಎಷ್ಟು ದೊಡ್ಡ ಶಸ್ತ್ರಚಿಕಿತ್ಸೆ ಮಾಡಿಕೊಂಡಿದ್ದಾನೆ. ಅವನು ಒಂದು ಸ್ವಲ್ಪವೂ ಶಬ್ದ ಮಾಡದೆ ನರಳದೆ ಮಲಗಿದ್ದಾನೆ. ತುಂಬಾ ನೋವಿರಬೇಕು, ಆದರೂ ಸಹಿಸಿಕೊಂಡಿದ್ದಾನೆ ಎಂದರು. ಆ ಮಾತನ್ನು ಕೇಳಿ ಕುಂಜಸ್ವಾಮಿಗಳಿಗೆ ನಾಚಿಕೆಯಾಯಿತು. ಆದರೆ ಭಗವಾನರ ಮಾತಿನಿಂದ ಸಮಾಧಾನವೂ ಆಯಿತು. ಅವರ ಹತ್ತಿರ ಭಗವಾನರು ಇನ್ನೂ ಸ್ವಲ್ಪ ಹೊತ್ತು ಮಾತನಾಡಿ ಅವನಿಗೆ ಸಮಾಧಾನ ಮಾಡಿ ಊಟ ಆಯಿತೇ ಎಂದು ಕೇಳಿ ಜಾಕಿಯನ್ನು ಮೈದಡವಿ ಅಲ್ಲಿದ್ದವರನ್ನು ಜಾಕಿಯ ಊಟ ಔಷಧಿಗಳಾದವೇ ಎಂದು ಕೇಳಿ ತಮ್ಮ ಪಡಸಾಲೆಗೆ ಹಿಂತಿರುಗಿದರು. ಭಗವಾನರ ಅಮೃತದಂತಹ ಮಾತು ಕೇಳಿ ಕುಂಜಸ್ವಾಮಿಯವರು ಸಮಾಧಾನವಾಗಿ ಮಲಗಿದರು. ಜಾಕಿ ಅವನ ಕಡೆಯ ದಿನಗಳಲ್ಲಿ ಕಾಯಿಲೆ ಬಿದ್ದು ಭಗವಾನರು ಅವನನ್ನು ಮೆತ್ತನೆ ಹಾಸಿಗೆ ಮೇಲೆ ಮಲಗಿಸಿ ಅವನ ಬೇಕು ಬೇಡಗಳನ್ನು ನೋಡಿಕೊಂಡರು. ಅವನು ದಿನಕ್ಕೂ ನಿಶ್ಶಕ್ತನಾಗಿ ಸವಿಯುತ್ತಿದ್ದ. ಮಾತು ಪೊಂಗಲಿಗೆ 3 ವಾರಗಳ ಮುಂಚೆ ಅವನು ಗಟ್ಟಿ ಆಹಾರ ತೆಗೆದುಕೊಳ್ಳುವುದನ್ನೂ ನಿಲ್ಲಿಸಿದ. ಅವನಿಗೆ ಬರೀ ಹಾಲನ್ನೇ ಕುಡಿಸುತ್ತಿದ್ದರು. ಅವನು ಕಾಯಿಲೆ ಬಿದ್ದ ಮೇಲೆ ಭಗವಾನರನ್ನು ಬಿಟ್ಟು ಒಂದು ಕ್ಷಣವೂ ಇರುತ್ತಿರಲಿಲ್ಲ. ಸಾಮಾನ್ಯವಾಗಿ ಸಾಯುವ ನಾಯಿಯಿಂದ ದುರ್ಗಂಧ ಹೊರಡುತ್ತದೆ. ಜಾಕಿಯ ವಿಷಯದಲ್ಲೂ ಆ ವಾಸನೆಗಿತ್ತು. ಆದರೆ ಭಗವಾನರು ಆ ದುರ್ಗಂಧವನ್ನು ಗಣನೆಗೆ ತೆಗೆದುಕೊಳ್ಳದೆ ಅವನನ್ನು ಮೃದುವಾಗಿ ಅಪ್ಪಿ ಹಿಡಿದು ಅವನಿಗೆ ಸಾಂತ್ವನ ನೀಡಿ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಅವನು ಸಾವು ಯಾವಾಗಲಾದರೂ ಬರಬಹುದಿತ್ತು. ಆದರೆ ಅವರು ಭೀಷ್ಮನಂತೆ ಸಂಕ್ರಾಂತಿ ಕಳೆದು ಉತ್ತರಾಯಣ ಬರಲು ಕಾದಿದ್ದ ಹಾಗೆ ಅವನೂ ಸಹ 1933ನೇ ಇಸವಿ ಜನವರಿ ಉತ್ತರಾಯಣ ಬಂದ ಮೇಲೆ ಶಾಂತ ರೀತಿಯಲ್ಲಿ ಕಡೆಯ ಉಸಿರೆಳೆದ. ಭಗವಾನರು ಮಹಾಭಾರತದ ಭೀಷ್ಮರಂತೆ ಅವನು ಇಚ್ಛಾ ಮರಣವನ್ನಪ್ಪಿದ ಎಂದರು. ಆಶ್ರಮದವರು ಜಾಕಿಯನ್ನು ವಳ್ಳಿ, ಜಿಂಕೆ, ಪುಣ್ಯವಂತ ಕಾಗೆ ಸಮಾಧಿಗಳ ಪಕ್ಕದಲ್ಲಿ ಆಶ್ರಮದ ಹಿಂದಿನ ಗೋಡೆಯ ಹತ್ತಿರ ಸಮಾಧಿ ಮಾಡಿದರು. ನಾಯಿ ಮರಿ ಮತ್ತು ಅನುಚರರು. ಆಶ್ರಮದಲ್ಲಿ ಒಂದು ನಾಯಿ ಮರಿ ಇತ್ತು. ಅದಕ್ಕೆ ಭಗವಾನರ ಮಡಿಲಲ್ಲೇ ಕೂರಬೇಕೆಂಬ ಆಸೆ. ಅದು ಯಾವಾಗಲೂ ಅವರ ತೊಡೆಯ ಮೇಲೆಯೇ ಇರುತ್ತಿತ್ತು. ಭಗವಾನರಿಗೆ ತೊಂದರೆ ಆಗುತ್ತದೆ ಎಂದು ಅನುಚರರು ತೆಂಗಿನ ನಾರನ್ನು ಚೀಲದಲ್ಲಿ ತುಂಬಿ ಒಂದು ದಿಂಬಿನಂತೆ ಹೊಲೆದು ಅದನ್ನು ಸುಖಾಸನದ ಪಕ್ಕದ ಮೇಜಿನ ಮೇಲೆ ಇಟ್ಟು ಅದರ ಮೇಲೆ ಆ ನಾಯಿ ಮರಿಯನ್ನು ಮಲಗಲು ಪುಸಲಾಯಿಸುತ್ತಿದ್ದರು. ಅದನ್ನು ದಿಂಬಿನ ಮೇಲೆ ಬಲವಂತದಿಂದ ಮಲಗಿಸಿ ಅನುಚರರು ಹೋದ ಕೂಡಲೇ ಅದು ತಿರುಗಿ ಭಗವಾನರ ಮಡಿಲಿಗೆ ಬರುತ್ತಿತ್ತು. ಅನುಚರರು ಪಡಸಾಲೆಗೆ ಬಂದು ನೋಡಿದರೆ ಆ ನಾಯಿ ಮರಿ ಭಗವಾನರ ಮಡಿಲಿನಲ್ಲಿ ಇರುತ್ತಿತ್ತು. ಅದನ್ನು ತಿರುಗಿ ದಿಂಬಿನ ಮೇಲೆ ಮಲಗಿಸಿ ಹೋಗುತ್ತಿದ್ದರು. ಅದು ಸಹ ತನ್ನ ಹಠ ಬಿಡದೆ ಭಗವಾನರ ಮಡಿಲಿಗೆ ಹೋಗುತ್ತಿತ್ತು. ಕಡೆಗೆ ಆ ನಾಯಿ ಮರಿಗೆ ಮೇಜಿನ ಮೇಲೆ ಮಲಗುವುದು ಅಭ್ಯಾಸವಾಯಿತು. ಆದರೂ ಸಹ ಅದು ಆ ಮೇಜಿನ ಮೇಲೆಯೇ ಮಲಗಿಯೇ ಆ ಅನುಚರರನ್ನು ಅನುಕರಿಸುತ್ತಿದೆಯೇನೋ ಎನ್ನುವ ಹಾಗೆ ಅವರ ಮುಖ ನೋಡುತ್ತಿತ್ತು. ಒಂದು ತರಹದ ಶೀತಲ ಯುದ್ಧ ಅನುಚರರು ಮತ್ತು ನಾಯಿ ಮರಿಯ ಮಧ್ಯೆ ನಡೆಯುತ್ತಿತ್ತು. ಭಗವಾನರು ಒಂದು ದಿನ ಈ ಚಕಮಕಿಯನ್ನು ನೋಡಿ ಬೇಸರಗೊಂಡು ಅನುಚರರನ್ನು, ಈ ನಾಯಿ ಮರಿ ಏತಕ್ಕೆ ಬೇಸರ ಮಾಡುತ್ತೀರಿ? ಅದು ನನ್ನ ಮಡಿಲಲ್ಲೋ ಮೇಜಿನ ಮೇಲೋ ಕೂತರೆ ಏನಾಗುತ್ತದೆ? ಯಾಕೆ ಈ ಭೇದ ಭಾವ? ದೇಹಕ್ಕೆ ಬೇರೆ ಬೇರೆ ತರಹದ ಉಡುಪುಗಳು ಹಾಕಿದ ಹಾಗೆ ಆತ್ಮಕ್ಕೆ ಬೇರೆ ಬೇರೆ ತರಹದ ದೇಹಗಳು ಅಷ್ಟೇ. ಈ ನಾಯಿ ದೇಹ, ಮನುಷ್ಯರ ದೇಹ ಎಲ್ಲಾ ನಮ್ಮ ಭ್ರಮೆ. ನೀವು ಅವನನ್ನು ನಾಯಿ ಎಂದು ನೋಡುತ್ತೀರಿ, ಏಕೆಂದರೆ ಅವನಿಗೆ ನಾಯಿಯ ಶರೀರ ಇದೆ. ನಿಮಗೂ ಅವನ ತರಹ ನಾಯಿಯ ಶರೀರ ಬಂದರೆ ನೀವು ಅವನನ್ನು ನಡೆಸಿಕೊಂಡ ರೀತಿಯಲ್ಲಿ ನಡೆಸಿಕೊಂಡರೆ ಆಗ ನಿಮಗೆ ಏನನ್ನಿಸುತ್ತದೆ ಹೇಳಿ? ಆ ನಾಯಿ ಮರಿ ತನಗೆ ಹೇಗೆ ಬೇಕೋ ಹಾಗೆ ಇರಲಿ ಬಿಡಿ ಎಂದು ಹೇಳಿದರು. ಅಂದಿನಿಂದ ಅನುಚರರು ನಾಯಿ ಮರಿಯ ತಂಟೆಗೆ ಹೋಗಲಿಲ್ಲ. ಅವರಿಗೆ ತಾವು ಮಾಡಿದ ಕಾರ್ಯಕ್ಕೆ ನಾಚಿಕೆ ಆಗಿತ್ತು. ಈ ಸಂಗತಿಯನ್ನು ನೋಡಿದ ಭಕ್ತರು, ಹಿಂದಿನ ಋಷಿಗಳು ಭಗವಾನ ರಮಣರ ಮಹರ್ಷಿಗಳ ಹಾಗೆ ಈ ಭೂಮಿಯ ಮೇಲೆ ಈ ಸಮತ್ವದ ದೃಷ್ಟಿಯಲ್ಲಿ ಎಲ್ಲಾ ಜೀವಿಗಳನ್ನು ಮೇಲು ಕೀಳದೆ ಆಧರಿಸಿದ್ದನ್ನು ನಾವು ಕೇಳಿದ್ದೇವೆ. ಆದರೆ ಈಗ ಅದನ್ನು ಕಣ್ಣಾರೆ ನೋಡುತ್ತಿದ್ದೇವೆ. ಎಂತಹ ಭಾಗ್ಯ ನಮ್ಮದು ಎಂದು ಉದ್ಗರಿಸಿದರು. ಭಗವಾನರಲ್ಲಿ ಮೊರೆ.
ಭಗವಾನರ ಭಕ್ತರಾದ ಜಗದೀಶ ಶಾಸ್ತ್ರಿಗಳು ತಮ್ಮ ಪತ್ನಿಯ ಜೊತೆ ರಮಣನಗರದಲ್ಲಿ ಮನೆ ಮಾಡಿಕೊಂಡಿದ್ದರು. ಅವರಲ್ಲಿ ಒಂದು ನಾಯಿ ಇತ್ತು. ಅದು ದಿನವೂ ಅವರ ಜೊತೆಯಲ್ಲಿ ಆಶ್ರಮಕ್ಕೆ ಬಂದು ಪಳಸಾಲೆಯಲ್ಲಿ ಎಲ್ಲಾ ಭಕ್ತರ ಜೊತೆ ಗಂಭೀರವಾಗಿ ಕೂರುತ್ತಿತ್ತು. ಅವರು ಮನೆಗೆ ಹೊರಟ ಕೂಡಲೇ ಅದು ತಾನು ಹೊರಡುತ್ತಿತ್ತು. ಅದನ್ನು ಪಳಸಾಲೆಯೊಳಗೆ ಬರದಂತೆ ಅನುಚರರು ತಡೆದರೂ ಅದು ಕೇಳುತ್ತಿರಲಿಲ್ಲ. ಅದನ್ನು ಹೊರಗೆ ಕಳಿಸಲು ಸಾಧ್ಯವೇ ಆಗುತ್ತಿರಲಿಲ್ಲ. ಭಗವಾನರು ಅವನು ಇರಲಿ ಬಿಡಿ, ಯಾರಿಗೂ ಏನೂ ತೊಂದರೆ ಕೊಡುತ್ತಿಲ್ಲವಲ್ಲ ಅನ್ನುತ್ತಿದ್ದರು. ಒಂದು ಬಾರಿ ಆ ದಂಪತಿಗಳು ಬೇರೆ ಊರಿಗೆ ಹೋಗಬೇಕಾಯಿತು. ಜಗದೀಶ ಶಾಸ್ತ್ರಿಗಳು ಆ ನಾಯಿಯನ್ನು ಅವರ ಸ್ನೇಹಿತರ ಬಳಿ ಬಿಟ್ಟು ಅದನ್ನು ನೋಡಿಕೊಳ್ಳುವ ವ್ಯವಸ್ಥೆ ಮಾಡಿ ಹೋದರು. ಆದ್ರೆ 15 ದಿನಗಳಾದರೂ ಅವರು ವಾಪಸ್ಸು ತಿರುವಣ್ಣಾಮಲೆಗೆ ಬರಲಿಲ್ಲ. ಆದ್ರೆ ನಾಯಿ 4-5 ದಿನಗಳು ದಂಪತಿಗಳು ಹೋಗಿ ಬರುತ್ತಿದ್ದ ಜಾಗಗಳಿಗೆಲ್ಲಾ ಹೋಗಿ ಅವರು ಇದ್ದಾರೇನೋ ಎಂದು ನೋಡಿ ಬರುತ್ತಿತ್ತು. ಪಡಸಾಲೆಯಲ್ಲಿ ಭಗವಾನರ ಬಳಿ ಬಂದು ಕುಳಿತಿರುತ್ತಿತ್ತು. 4-5 ದಿನಗಳಾದ ಮೇಲೆ ದಂಪತಿಗಳು ಬರುತ್ತಿದ್ದನ್ನು ನೋಡಿ ಆ ನಾಯಿಗೆ ಬಹಳ ಬೇಸರವಾಗಿ ಅದು ಭಗವಾನರ ಮುಂದೆ ಬಂದು ಅವರನ್ನೇ ನೋಡುತ್ತಾ ಕುಳಿತುಕೊಂಡಿತು. ಭಗವಾನರ ಅನುಚರರು ಅದನ್ನು ಹೊರಗೆ ಹೋಗು ಎಂದಲೂ ಹೋಗುತ್ತಿರಲಿಲ್ಲ. 1ನೇ ಸಾಲಿನಲ್ಲಿ ಕುಳಿತಿದ್ದ ನಾಗಮ್ಮನವರು ಸಹ ಅದನ್ನು ಹೊರಗೆ ಹೋಗು ಎಂದು ಒಳ್ಳೆಯ ಮಾತಿನಲ್ಲಿ ಹೇಳಿದರೂ ಅದು ಕೇಳಲಿಲ್ಲ. ಹಾಗೆಯೇ ಅಲ್ಲಾಡದೆ ಕುಳಿತಿತ್ತು. ಬೆಳಗ್ಗೆ ಸುಮಾರು 10 ಗಂಟೆಯ ಸಮಯ. ಭಗವಾನರು ವಾರ್ತಾಪತ್ರಿಕೆ ಓದುತ್ತಾ ಕುಳಿತಿದ್ದರು. ಅಲ್ಲಿ ನಡೆಯುತ್ತಿದ್ದ ವಿದ್ಯಮಾನಗಳನ್ನು ಹಾಗೆಯೇ ಗಮನಿಸುತ್ತಾ ಇದ್ದರು. ಕಡೆಗೆ ಅವರು ನಾಯಿಯ ಕಡೆ ತಿರುಗಿ, ಏನಪ್ಪಾ ಏನು, ನಿಮ್ಮವರು ಎಲ್ಲಿಗೆ ಹೋಗಿದ್ದಾರೆಂದು ಕೇಳುತ್ತಿದ್ದೀಯಾ? ಅವರು ಬೇರೆ ಊರಿಗೆ ಹೋಗಿದ್ದಾರೆ, ಇನ್ನೊಂದು ವಾರದಲ್ಲಿ ಬರುತ್ತಾರೆ, ಅವರು ಸೌಖ್ಯವಾಗಿದ್ದಾರೆ, ನೀನು ಹೋಗು, ಜಾಗ್ರತೆಯಿಂದಿರು, ಭಯವೇನು ಇಲ್ಲ ಎಂದು ಅವನನ್ನು ಸಮಾಧಾನ ಮಾಡಿದರು. ಆ ನಾಯಿಯು ಭಗವಾನರ ಮಾತು ಕೇಳಿ ಅರ್ಥವಾಗಿ ಸಮಾಧಾನದಿಂದ ಹೊರಟು ಹೋಯಿತು. ಭಗವಾನರು, ನೋಡಿದಿರಾ, ನಮ್ಮವರೆಲ್ಲಿ ಹೋಗಿದ್ದಾರೆ, ಅವರು ಯಾವಾಗ ಬರುತ್ತಾರೆ ಎಂದು ನನ್ನನ್ನು ಕೇಳಿದ. ಯಾರು ಎಷ್ಟೇ ಹೇಳಿದರೂ ಗದರಿಸಿದರೂ ಅವನಿಗೆ ಸಮಾಧಾನವಾಗಲಿಲ್ಲ. ಅದಕ್ಕೆ ನಾನು ಉತ್ತರ ಕೊಟ್ಟ ಮೇಲೆಯೇ ಸಮಾಧಾನವಾಗಿ ಅವನು ಹೊರಟು ಹೋದ ಎಂದು ಹೇಳಿದರು. ಇನ್ನೊಂದು ಸಾರಿ ಅದೇ ನಾಯಿ ಏನು ತಪ್ಪು ಮಾಡಿತೋ, ಜಗದೀಶ ಶಾಸ್ತ್ರಿಗಳ ಪತ್ನಿಗೆ ಸಿಟ್ಟು ಬಂದು ಅದನ್ನು ಒಂದು ಕೋಣೆಯಲ್ಲಿ ಕೂಡಿ ಹಾಕಿದರು. ಸ್ವಲ್ಪ ಸಮಯದ ನಂತರ ಬಾಗಿಲು ತೆಗೆದ ಕೂಡಲೇ ಅದು ನೇರ ಭಗವಾನರ ಬಳಿ ಬಂದು ತನ್ನ ಅಹವಾಲನ್ನು ಅವರ ಹತ್ತಿರ ಹೇಳಿ 4-5 ದಿನಗಳು ಮನೆಯ ಕಡೆ ಹೋಗಲೇ ಇಲ್ಲ. ಆಶ್ರಮದಲ್ಲಿ ಅದಕ್ಕೆ ಊಟ ಹಾಕುತ್ತಿದ್ದರು. ಭಗವಾನರು ಆಕೆ ಬಂದಾಗ, ನೀವು ಏನು ಮಾಡಿದ್ರಿ ಹೇಳಿ, ನಿಮ್ಮ ನಾಯಿಗೆ ನಿಮ್ಮ ಮೇಲೆ ಸಿಟ್ಟು ಬಂದಿದೆ, ನನ್ನ ಹತ್ತಿರ ಅದು ಬಂದು ತನ್ನ ಅಹವಾಲನ್ನು ಹೇಳಿಕೊಂಡಿದ್ದಾನೆ, ಅವನು ಕೋಪದಿಂದ ಮನೆಗೆ ಬಂದಿಲ್ಲ ಎಂದು ಗದರಿದಾಗ ಆಕೆ ತನ್ನ ತಪ್ಪನ್ನು ಒಪ್ಪಿಕೊಂಡು ಆ ನಾಯಿಯನ್ನು ಸಮಾಧಾನ ಮಾಡಿ ಮನೆಗೆ ಕರೆದುಕೊಂಡು ಹೋದರು. ಓಂ ನಮೋ ಭಗವತೆ ಶ್ರೀರಮಣಾಯ. ನಮೋ ರಮಣ. ಭಗವಾನರ ಕರುಣೆಯ ಬಗ್ಗೆ ನಾವು ಕೇಳ್ತಾ ಇದ್ರೆ ಹಗಲು ರಾತ್ರಿ ಹಾಗೆ ಸಮಯ ಹೋಗೋದೇ ಗೊತ್ತಾಗದೆ ಸಂತೋಷದಲ್ಲಿ ತೇಲ್ತಾ ಇರಬಹುದು. ಇಂತಹ ಇನ್ನು ಕೆಲವೊಂದು ಸನ್ನಿವೇಶಗಳನ್ನು ಉಮಾ ಶ್ರೀಪತಿ ಅವರ ಹತ್ರ ಕೇಳೋಣ, ಮತ್ತೆ ಅದರ ಬಗ್ಗೆ ಕಿರುಚಿತ್ರವನ್ನು ಕೂಡ ನೋಡೋಣ. ಓಂ ನಮೋ ಭಗವತೆ ಶ್ರೀರಮಣಾಯ. ತನ್ನವರನ್ನು ಕೈ ಬಿಡುವನೆ ರಮಣ, ಏತಕ್ಕೆ ಯೋಚನೆ ಮರುಳೇ, ಯಾವ ದಾರಿಯನ್ನು ಬೆಳಗುವ ಋಣ, ಏತಕ್ಕೆ ನಿನಗಾರಗಳೇ. ಭಗವಾನ್ ರಮಣರು ಅವರನ್ನು ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಅಕ್ಕ ಈಗಷ್ಟೇ ಹೇಳ್ತಾ ಇದ್ರು, ಅವರ ಕರುಣಾ ಒಂದು ಪ್ರವಾಹವನ್ನ ಕೇಳ್ತಾ ಇದ್ರೆ ಹಗಲು ರಾತ್ರಿ ಅನ್ನೋದೇ ಗೊತ್ತಾಗಲ್ಲ, ಸಮಯ ಹೋಗೋದೇ ಗೊತ್ತಾಗಲ್ಲ ಅಂತ. ಅಂತಹ ಒಂದು ಕರುಣಾಮಯ ದೃಶ್ಯ ನಾವೀಗ ನೋಡೋಣ. ಸೌಭಾಗ್ಯದಮ್ಮ ಎಂಬ ಒಬ್ಬ ಭಕ್ತೆಯ ಕಥೆಯನ್ನು ನಾವು ನೋಡ್ತಾ ಇದ್ದೇವೆ. ಸೌಭಾಗ್ಯ, ಅವಳ ಹೆಸರೇ ಹೇಳುವಂತೆ ಎಂತಹ ಸೌಭಾಗ್ಯ ಆಕೆ. ಅವಳ ಕಥೆಯನ್ನು ಕೇಳುತ್ತಿರುವ ನಾವುಗಳೂ ಸಹ ಸೌಭಾಗ್ಯವಂತರು. ಆಕೆ ಪ್ರತಿನಿತ್ಯ ತನ್ನ ಎಲ್ಲ ದೈನಂದಿನ ಕರ್ಮಗಳನ್ನು ಮುಗಿಸಿ ಸುಡುವ ಬಿಸಿಲಿನಲ್ಲಿ ಬೆಟ್ಟವನ್ನು ಹತ್ತಿ ಹೋಗಿ ಭಗವಾನರ ದರ್ಶನ ಪಡೆದು ನಂತರ ಬಂದು ತನ್ನ ಊಟ ಆಹಾರವನ್ನು ಸೇವಿಸುತ್ತಿದ್ದಳು. ಹೀಗಿರುವಾಗ ಆಕೆಯ ಸ್ನೇಹಿತರೆಲ್ಲ, ಸೌಭಾಗ್ಯ ಬಂದೆಯಾ, ಭಗವಾನರ ದರ್ಶನ ಪಡೆದೆಯಾ, ನಮಗೂ ಆ ಸವಿಯನ್ನು ವರ್ಣಿಸುವೆಯಾ ಎಂದು ಕೇಳುವರು. ಆ ಭಕ್ತೆ ಏನೆಂದು ವಿವರಿಸಲಿ ಆ ಸುಂದರ ಕಣ್ಣ ನೋಟವನ್ನು. ಆ ನೋಟ ಎಂತಹುದು ಎಂದರೆ ನನ್ನ ದೇಹಕ್ಕೆ ಯಾವುದೇ ಅರಿವಿಲ್ಲದಂತೆ ಸಂಪೂರ್ಣವಾಗಿ ನನ್ನನ್ನು ಆಕರ್ಷಿಸಿ ಸೆಳೆಯಿತು. ಬೆಂಕಿಯಂತೆ ಸುಡುವ ಬಂಡೆಗಳ ಮೇಲೆ ಕಾಲಿಟ್ಟರೂ ಆ ನೋಟ ಅದನ್ನ ತಂಪಾಗಿಸಿತು. ಬಿಸಿಲ ಬೇಗೆಯನ್ನು ತಣ್ಣಗಾಗಿಸಿ ತಂಪಾದ ಮಳೆ ಸುರಿಯುವಂತೆ ಮಾಡಿತು.
ಆ ಕರುಣೆ ನೋಟವನ್ನು ಹೇಗೆ ವರ್ಣಿಸಲು ಸಾಧ್ಯ? ಮನಮೋಹನವಾದ ಆ ದರ್ಶನದಿಂದ ಈ ಒಡಲ ನೆನಪು ಮರೆತೇ ಹೋಯಿತು. ನನ್ನ ನೋವು ತಾಪ ಯಾವುದಕ್ಕೂ ಜಾಗವಿಲ್ಲದಂತೆಯೇ ಆಯಿತು. ಹೀಗಿರುವಾಗ ಒಂದು ದಿನ ಸೌಭಾಗ್ಯದಮ್ಮ ಜ್ವರದಿಂದ ಬಳಲುತ್ತಿದ್ದಾಗ ಹೇಗೆ ಬೆಟ್ಟವನ್ನು ಹತ್ತಿ ಹೋಗುವುದು ಎಂದು ಯೋಚಿಸಿದಳು. ಆದರೂ ಆಕೆ ಅಲ್ಲಿಗೆ ಹೋಗಲೇಬೇಕು, ಹೇಗಾದರೂ ಮಾಡಿ ಭಗವಾನರ ದರ್ಶನ ಪಡೆಯಲೇಬೇಕು ಎಂಬ ಸಂಕಲ್ಪವನ್ನು ತೊಟ್ಟಳು. ಆಗ ಭಗವಾನರೇ ಅವಳ ಕಷ್ಟವನ್ನು ಅರಿತು ಅಲ್ಲಿದ್ದ ಮುಂದೆ ಬಂದು ಒಂದು ಬಂಡೆಯ ಮೇಲೆ ಕುಳಿತು ಅವಳಿಗೆ ದರ್ಶನವನ್ನು ಇತ್ತರು. ಎಂತಹ ಸೌಭಾಗ್ಯವತಿ ಅಲ್ಲವೇ ಆ ಸೌಭಾಗ್ಯದಮ್ಮ! ಬನ್ನಿ, ನಾವು ಈ ಅದ್ಭುತವಾದ ದೃಶ್ಯವನ್ನು ನೋಡಿ ಧನ್ಯರಾಗೋಣ. ಕೆಲಸ ಮುಗಿಯುತ್ತಲೇ ಬೆಟ್ಟವನೇರಿ ಭಗವಾನ್ ರಮಣರ ಸನ್ನಿಧಿ ಸೇರಿ ಅವನ ದರ್ಶನ ಪಡೆಯುವಳು. ಆಮೇಲೆ ಯತ ಉಣ್ಣುವಳು. ಅಬ್ಬಬ್ಬೋ, ಈ ಬಿಸಿಲಲ್ಲಿ ದಿನಾಗಲೂ ಬೆಟ್ಟ ಹತ್ತುವಳ? ಹೌದು, ಅದೇ ಅವಳ ವ್ರತ. ಓ ಸೌಭಾಗ್ಯ, ಬಂದೆಯಾ? ದರ್ಶನ ಪಡೆದೆಯಾ? ಆ ದೃಶ್ಯವನ್ನು ನಮಗೂ ವಿವರಿಸುವೆಯಾ? ಮನಮೋಹನ ಆದರ್ಶನ ಮಧುರಾಮೃತ ರಸಪಾನ. ಮನಮೋಹನ ಆದರ್ಶನ ಮಧುರಾಮೃತ ರಸಪಾನ ಹೃದಯಾನಂದ ಮೃದುಗಾನ ಅಂಗ ಅಂಗ ರೋಮಾಂಚನ. ಅಂಗ ಅಂಗ ರೋಮಾಂಚನ ದೇಹ ಬಿಸಿಲಲಿ ಕುದಿಯುತ್ತಿದ್ದರು ಆ ಕರುಣೆ ನೋಟ ತಂಪು ಮಳೆ ಸುರಿಯುವುದು. ಕಾಲುಗಳು ಬಂಡೆಯಲ್ಲಿ ಸುಟ್ಟರು ಆ ಕಣ್ಣ ಕಾಂತಿ ಪಾಪವೆಲ್ಲ ಬೂದಿ ಮಾಡುವುದು. ಪ್ರಭುವ ಮುಂದೆ ನಿಂತಿರುವಾಗ ಈ ಒಡಲ ನೆನೆಪು ಎಲ್ಲಿ ಉಳಿಯುವುದಾಗ ಹರುಷ ಶರದಿಯಲ್ಲಿ ಈಜುವಾಗ ತಾಪಕ್ಕೆ ಎಲ್ಲಿರುವುದು ಜಾಗ. ಮನಮೋಹನ ಆದರ್ಶನ ಮಧುರಾಮೃತ ರಸಪಾನ. ಏಳುತ್ತಲೇ ತಲೆ ಸುತ್ತುತ್ತಿದೆ, ಮೈಯೆಲ್ಲ ಬಲು ಸುಡುತ್ತಲಿದೆ. ಕೆಲಸವು ನಿಂತರೂ ಚಿಂತೆ ಇಲ್ಲ, ರಮಣರ ನೋಡದೆ ಜೀವನವೇ ಇಲ್ಲ. ಹೀಗಾದರೂ ಮಾಡಿ ಈಗಲೇ ನೋಡಿ ಬರಬೇಕು. ಹೌದು, ಈಗಲೇ ನೋಡಿ ಬರಬೇಕು. ಅರುಣಾಚಲ ರಮಣ ಅದೇ ದರ್ಶನ
ನನ್ನ ವೇದನೆ ಅರಿತು ನೀನೇ ದರ್ಶನವಿತ್ತೆ ಅಲ್ಲವಾ? ಏನು ನಿನ್ನ ಅಪಾರ ಕರುಣೆ! ರಮಣ, ಅವನ ಅಪಾರ ಕರುಣೆ, ಆ ದರ್ಶನವನ್ನು ನಾವು ಯಾವತ್ತೋ ಒಮ್ಮೆ ಅಥವಾ ದಿವಸಕ್ಕೆ ಒಮ್ಮೆ ಪಡೆದ್ರೆ ಸಾಲದು. ಆ ದರ್ಶನವನ್ನು ಸದಾ ಸರ್ವಕಾಲ ಪಡೆಯುತ್ತಿರಬೇಕು ಅನ್ನೋ ಒಂದು ಅನುಕಂಪದಿಂದ ಅವನು ಆ ದರ್ಶನವನ್ನು ನಮ್ಮ ಆತ್ಮವಾಗೇ ತೋರಿಸಿಕೊಡ್ತಾನೆ. ಆತ್ಮವಾಗೇ ಅವನು ಯಾವಾಗ ದರ್ಶನ ನೀಡ್ತಾನೋ ಆವಾಗ ಆ ದರ್ಶನವನ್ನು ಒಂದು ಕ್ಷಣಕ್ಕೂ ನಾವು ಕಳ್ಕೋಬೇಕಾಗಿರೋ ಅವಶ್ಯಕತೆ ಇರೋದಿಲ್ಲ. ಅಂತಹ ದರ್ಶನವನ್ನು ಪಡೆಯುವುದಕ್ಕೆ ಆತ್ಮ ವಿಚಾರದ ದಾರಿಯನ್ನು ಅವನು ಅನುಗ್ರಹಿಸಿದ್ದಾನೆ. ಆ ದಾರಿಯ ಬಗ್ಗೆ ನಮಗೆ ಇನ್ನೂ ತಿಳಿ ಹೇಳಿ ಅದರ ಅಭ್ಯಾಸವನ್ನು ಇದೀಗ ನಂದಕುಮಾರ್ ಅವರು ಮಾಡಿಸ್ಕೊಳ್ಳಕ್ಕಿದ್ದಾರೆ. ನಮ್ಮೂರನ್ನು ಈ ನಮ್ಮ ಸತ್ಸಂಗದ ಆತ್ಮವಿಚಾರದ ಅಭ್ಯಾಸ ಮಾಡುವ ಮೊದಲು ಭಗವಾನರ ಉಪದೇಶಗಳು ಅಡಗಿರುವ ನಾನು ಯಾರು ಅನ್ನುವ ಕೃತಿಯಿಂದ ನಾವು ಪ್ರಶ್ನೋತ್ತರಗಳನ್ನು ಓದ್ತಾ ಇದ್ದೀವಿ, ಧ್ಯಾನ ಮಾಡ್ತಾ ಇದ್ದೀವಿ. ಈ ವಾರ ನಮಗಾಗಿ 21ನೇ ಪ್ರಶ್ನೆ ಮತ್ತೆ ಅದಕ್ಕೆ ಭಗವಾನ್ ಕೊಟ್ಟಿರುವ ಉತ್ತರವನ್ನು ನಮಗಾಗಿ ಓದಲಿದ್ದಾರೆ ರೇವತಿ ಅವರು. ಓಂ ನಮೋ ಭಗವತೆ ಶ್ರೀರಮಣಾಯ. 21ನೇ ಪ್ರಶ್ನೆ. ಮುಕ್ತಿಯನ್ನು ಬಯಸುವವನಿಗೆ ಪ್ರಪಂಚದ ತತ್ವಗಳ ಬಗ್ಗೆ ವಿಚಾರ ಮಾಡುವ ಅಗತ್ಯವೇನಾದರೂ ಇದೆಯೇ? ಮತ್ತೊಮ್ಮೆ ಪ್ರಶ್ನೆ. ಮುಕ್ತಿಯನ್ನು ಬಯಸುವವನಿಗೆ ಪ್ರಪಂಚದ ತತ್ವಗಳ ಬಗ್ಗೆ ವಿಚಾರ ಮಾಡುವ ಅಗತ್ಯವೇನಾದರೂ ಇದೆಯೇ? ಉತ್ತರ. ಕಸವನ್ನು ಗುಡಿಸಿ ಬಿಸಾಡಬೇಕಾದವನು ಅದನ್ನು ಪರೀಕ್ಷಿಸುತ್ತಲೇ ಇರುವುದರಿಂದ ಏನೂ ಉಪಯೋಗವಿಲ್ಲ. ಅದರಂತೆ ತನ್ನನ್ನು ಅರಿಯಬೇಕಾದವನೊಬ್ಬನು ತನ್ನ ಸ್ವರೂಪವನ್ನು ಕವಿದಿರುವ ತತ್ವಗಳೆಲ್ಲವನ್ನೂ ಒಟ್ಟು ಮಾಡಿ ಹೊರಗೆಸೆಯದೆ ಬರಿದೇ ಅವುಗಳ ಗುಣಲಕ್ಷಣಗಳನ್ನು ಪರೀಕ್ಷಿಸುವುದರಿಂದ ಯಾವ ಲಾಭವೂ ಇಲ್ಲ. ಪ್ರಪಂಚವು ಒಂದು ಸ್ವಪ್ನಕ್ಕೆ ಸಮಾನವೆಂದು ತಿಳಿದುಕೊಳ್ಳಬೇಕು. ನಮೋ ರಮಣ. ಧನ್ಯವಾದಗಳು. ಕಳೆದ ವಾರ ನಾವು ಭಗವಾನು ಮತ್ತೆ ಶಿವಪ್ರಕಾಶನ್ ಪಿಳ್ಳೆಯವರ ಈ ಸಂಭಾಷಣೆಯಲ್ಲಿ 20ನೇ ಪ್ರಶ್ನೆ ಮತ್ತೆ ಅದರ ಉತ್ತರವನ್ನು ನೋಡಿದ್ವಿ. ಆ ಪ್ರಶ್ನೆ ಹೀಗಿತ್ತು, ಅಂದ್ರೆ ಜೀವನೊಬ್ಬನನ್ನು ಮುಕ್ತನಾಗಿ ಮಾಡಲು ಭಗವಂತನಿಂದ ಮತ್ತು ಗುರುವಿನಿಂದ ಆಗುವುದಿಲ್ಲವೇ ಅಂತ. ಅದಕ್ಕೆ ಭಗವಾನ್ ಏನು ಹೇಳ್ತಾರೆ, ಭಗವಂತ ಮತ್ತೆ ಗುರು ಇಬ್ರು ಮುಕ್ತಿಯ ಮಾರ್ಗವನ್ನು ತೋರಿಸ್ತಾರೆ ವಿನಃ ಮುಕ್ತಿಗೆ ಆ ಸಾಧಕನನ್ನು ಕರ್ಕೊಂಡು ಒಯ್ಯುವುದಿಲ್ಲ. ಅವನು ಪ್ರತಿಯೊಬ್ಬರು ತನ್ನ ಕಣ್ಣಿಂದಾನೇ, ತನ್ನ ಅರಿವಿನ ಕಣ್ಣಿಂದಾನೇ ತಾನು ಯಾರು ಅಂತ ಅರಿಬೇಕು. ರಾಮನಿಗೆ ತಾನು ರಾಮ ಅಂತ ಅರಿಯಲು ಈ ಲೋಕ ಮತ್ತೆ ಲೋಕದಲ್ಲಿರುವ ಒಬ್ಬರು ಅನ್ನುವ ಕನ್ನಡಿ ಬೇಕೇ. ತಾನು ಸ್ವಯಂ ಸ್ವಸ್ವರೂಪ ಅನುಸಂಧಾನದಿಂದ ತಾನು ಯಾರು ಅನ್ನುವುದನ್ನು ಅರಿಬೇಕು ಅಂತ ಭಗವಾನರು ಜವಾಬ್ದಾರಿಯನ್ನು, ಅನುಗ್ರಹದ ಬಲ ಯಾವಾಗಲೂ ಇದೆ, ಆದರೆ ಜವಾಬ್ದಾರಿಯನ್ನು ಆ ಸ್ವಪ್ರಯತ್ನದ ಮೇಲೆ ಒತ್ತನ್ನು ಕೊಟ್ಟಿದ್ರು 20ನೇ ಪ್ರಶ್ನೆ ಉತ್ತರದಲ್ಲಿ. ಈ ಪ್ರಶ್ನೆ ಉತ್ತರದಲ್ಲಿ ಆ ಸ್ವಪ್ರಯತ್ನ ಯಾವ ದಾರಿಯಲ್ಲಿ ಹೋಗ್ಬೇಕು, ಯಾವುದನ್ನು ಬಿಡಬೇಕು ಅನ್ನುವುದರ ಬಗ್ಗೆ ಪ್ರಶ್ನೋತ್ತರ ಇದೆ. ಅದನ್ನು ನೋಡೋಣ. 21ನೇ ಪ್ರಶ್ನೆ ಹೀಗಿದೆ. ಮುಕ್ತಿಯನ್ನು ಬಯಸುವವನಿಗೆ ಪ್ರಪಂಚದ ತತ್ವಗಳ ಬಗ್ಗೆ ವಿಚಾರ ಮಾಡುವ ಅಗತ್ಯವೇನಾದರೂ ಇದೆಯೇ ಅನ್ನುವುದು ಶಿವಪ್ರಕಾಶನ್ ಪಿಳ್ಳೆಯವರ ಪ್ರಶ್ನೆ. ಇವಾಗ ವಿಶ್ವದ ಪ್ರಪಂಚದ ತತ್ವಗಳು ಅಂದ್ರೆ ಈ ಪ್ರಪಂಚ
ಯಾವುದರಲ್ಲೆಲ್ಲ ಇಂದ ಮಾಡಲಾಗಿದೆ. ಈ ಪ್ರಪಂಚದ ಸತ್ಯವನ್ನು ಬೇರೆ ಬೇರೆಯಾಗಿ ವಿಭಂಗ ಮಾಡಿ ಅದರಲ್ಲಿ ಈ ಸತ್ಯ ಹಿಂಗಿದೆ, ಆ ಸತ್ಯ ಹಂಗಿದೆ, ಈ ತತ್ವ ಹಿಂಗಿದೆ, ಆ ತತ್ವ ಹಿಂಗಿದೆ ಅಂತ ಬೇರೆ ಬೇರೆ ಆ ತತ್ವ ವಿಚಾರಗಳು ಇದೆ. ಒಂದು ಉದಾಹರಣೆಗೆ ಶೈವ ತತ್ವ ವಿಚಾರಣೆ ನೋಡಿದ್ರೆ 36 ತತ್ವಗಳಿದೆ ಅಂತ ಹೇಳ್ತಾರೆ. ಇನ್ನೊಂದು ತತ್ವ ವಿಚಾರಣೆಯಲ್ಲಿ ಪುರುಷ ಪ್ರಕೃತಿ ಅಂತ 2 ಮುಖ್ಯವಾದ ತತ್ವಗಳು, ಅದರಲ್ಲಿ ಪ್ರಕೃತಿಯಲ್ಲಿ ಇನ್ನೂ 25 ತತ್ವಗಳಿದೆ ಅಂತ ಹೇಳುವ ಒಂದು ಪದ್ಧತಿ ಇದೆ. ಭಗವಾನರಿಗೆ ಶಿವಪ್ರಕಾಶ ಪಿಳ್ಳೆ ಏನ್ ಕೇಳ್ತಾರೆ, ಈ ತತ್ವಗಳ ವಿಚಾರವೆಲ್ಲ ದೀರ್ಘವಾಗಿ ಮಾಡಿದಾರಲ್ಲ ಶಾಸ್ತ್ರಗಳಲ್ಲಿ, ಈ ಆತ್ಮ ವಿಚಾರ ಮಾಡುವವನು ತತ್ವದ ವಿಚಾರಗಳು ಮಾಡಬೇಕಾಗಿರುವ ಅಗತ್ಯ ಇದೆಯೇ ಅನ್ನುವುದು ಪ್ರಶ್ನೆ. ಅದಕ್ಕೆ ಭಗವಾನರ ಉತ್ತರವನ್ನು ನೋಡೋಣ. ರಸವನ್ನು ಗುಡಿಸಿ ಬಿಸಾಡಬೇಕಾದವನು ಅದನ್ನು ಪರೀಕ್ಷಿಸದಲೇ ಇರುವುದರಿಂದ ಏನು ಉಪಯೋಗವಿಲ್ಲ. ಯಾವುದಕ್ಕೆ ಹೋಲಿಸ್ತಾರೆ ಭಗವಾನರು ಈ ಪ್ರಪಂಚದ ತತ್ವಗಳನ್ನು? ಯಾವುದಕ್ಕೆ ಹೋಲಿಸ್ತಾರೆ ಅಂದ್ರೆ ಆತ್ಮವಿಚಾರ ಮಾಡಲು ಹೊರಟಿರುವ ಸಾಧಕನಿಗೆ ಭಗವಾನರ ಉಪದೇಶಗಳು ನೇರ ಮಾರ್ಗ ಅಂತ ಅರಿತು ಯಾರು ಆತ್ಮವಿಚಾರ, ನಾನು ಯಾರು, ನನ್ನ ಸ್ವರೂಪ ಏನು ಅಂತ ವಿಚಾರ ಮಾಡಲು ಹೊರಟಿರುವ ಸಾಧಕನಿಗೆ ಆ ತತ್ವಗಳ ವಿಚಾರ ಬೇಕೇ. ಅಂದ್ರೆ ಭಗವಾನರು ಮೊಟ್ಟ ಮೊದಲಿಗೆನೆ ಆ ಲೋಕದ ತತ್ವಗಳನ್ನು ಹೆಂಗೆ ಹೇಳ್ತಾರೆ ಅಂದ್ರೆ ಅವುಗಳನ್ನು ಕಸದ ಜೊತೆಯಲ್ಲಿ ಹೋಲಿಸ್ತಾರೆ. ಕಸವನ್ನು ಗುಡಿಸಿ ಬಿಸಾಡಬೇಕಾದವನು ಅದನ್ನು ಪರೀಕ್ಷಿಸುತ್ತಲೇ ಇರುವುದರಿಂದ ಏನು ಉಪಯೋಗ ಇಲ್ಲ. ಯಾವುದನ್ನು ಎತ್ತಿ ಹಾಕ್ಬೇಕೋ ಅದನ್ನಿಟ್ಕೊಂಡು ಈ ಕಸ ಹಿಂಗಿದೆ, ಆ ಕಸ ಹಂಗಿದೆ ಅಂತ ನೋಡೋದ್ರಲ್ಲಿ ಪ್ರಯೋಜನ ಇಲ್ಲ. ತಗೊಂಡೋಗಿ ಡ್ರೈ ಕಸವಾದರೆ ಡ್ರೈ ಕಸದಲ್ಲಿ ಹಾಕ್ಬೇಕು, ವೆಟ್ ಕಸವಾದರೆ ವೆಟ್ ಕಸದಲ್ಲಿ ಹಾಕ್ಬೇಕು, ಅಷ್ಟೇ. ಅದನ್ನು ಮತ್ತೆ ನೋಡಬಾರದು. ಲೋಕದ ತತ್ವಗಳನ್ನು ನೋಡಬೇಡಿ. ಅದರಂತೆ ತನ್ನನ್ನು ಅರಿಯಲು ಬೇಕಾದವನೊಬ್ಬನು ತನ್ನ ಸ್ವರೂಪವನ್ನು ಕವಿದಿರುವ ತತ್ವಗಳೆಲ್ಲವನ್ನು ಒಟ್ಟು ಮಾಡಿ ಹೊರಗೆ ಎಸೆದೆ ಬರಿದೇ ಅವುಗಳ ಗುಣಲಕ್ಷಣಗಳನ್ನು ಪರೀಕ್ಷಿಸುವವರಿಂದ ಯಾವ ಲಾಭವೂ ಇಲ್ಲ. ಅವುಗಳು ಹೀಗಿದೆ, ಪುರುಷ ಅಂದ್ರೆ ಇದು, ಪ್ರಕೃತಿ ಅಂದ್ರೆ ಇದು, ಪ್ರಕೃತಿಯಲ್ಲಿ ಹೀಗಿದೆ ಹಾಗಿದೆ 24 ತತ್ವಗಳಿದೆ ಅನ್ನಲ್ಲ ಆಲೋಚನೆಗಳು, ಅದರ ಲಕ್ಷಣ ಗುಣಾತಿಶಯಗಳನ್ನು ನಾವು ವಿಚಾರಣೆ ಮಾಡುವುದರಿಂದ ಏನು ಪ್ರಯೋಜನ ಇಲ್ಲ. ಎಲ್ಲವೂ ನಮ್ಮ ಆತ್ಮ ಸ್ವರೂಪವನ್ನು ಗವಿಚಿಕೊಂಡಿದೆ, ಅಂದ್ರೆ ಮುಚ್ಚಿಕೊಂಡಿದೆ ಅನ್ನೋದನ್ನು ಭಗವಾನರು ಹೇಳಿ ಅವುಗಳನ್ನು ಕಸಕ್ಕೆ ಹೋಲಿಸಿ ಒಟ್ಟು ಮಾಡಿ ಹೊರಗೆ ಎಸೆದು ಬಿಡಿ ಅಂತ ಹೇಳ್ತಾರೆ. ಇನ್ನೊಂದು ವಿಚಾರ ನಮಗೇನು ಹೇಳ್ತಾರೆ, ಪ್ರಪಂಚವು ಒಂದು ಸ್ವಪ್ನಕ್ಕೆ ಸಮಾನವೆಂದು ತಿಳಿದುಕೊಳ್ಳಬೇಕು. ಪ್ರಪಂಚವು ಒಂದು ಸ್ವಪ್ನಕ್ಕೆ ಸಮಾನವೆಂದು ತಿಳಿದುಕೊಳ್ಳಬೇಕು. ಇದು ಭಗವಾನರ ಮುಖ್ಯವಾದ ಉಪದೇಶಗಳು. ಅಂದ್ರೆ ಪ್ರಪಂಚಕ್ಕೆ ಪ್ರತಿಭಾಸಿಕ ಸತ್ಯ ಮಾತ್ರ ಇದೆ ಅಂತ. ಪ್ರತಿಭಾಸಿಕ ಅಂದ್ರೆ ನಾವು ನಮ್ಮ ಅರಿವಿನಿಂದ ಅದಕ್ಕೆ ಇರುವಂತಹ ಇರುವಿಕೆ ಮತ್ತೆ ಚೈತನ್ಯವನ್ನು ಕೊಡ್ತೀವಿ ವಿನಃ ಅದಕ್ಕೆ ಸ್ವಯಂ ಚೈತನ್ಯ ಇಲ್ಲ. ಆತ್ಮತತ್ವದಿಂದ ಪ್ರಪಂಚಕ್ಕೆ ಅದರಲ್ಲಿ ಸಾಲ ತಗೊಂಡಿರುವಂತಹ ಆ ಚೈತನ್ಯ ಇರುವಿಕೆ ಇದೆ ವಿನಃ ಸ್ವಯಂ ಚೈತನ್ಯ ಇಲ್ಲ ಅನ್ನೋದನ್ನು ತಿಳಿಸ್ಲಿಕ್ಕೆ ಏನ್ ಹೇಳ್ತಾರೆ, ಈ ಪ್ರಪಂಚವನ್ನು ಒಂದು ಸ್ವಪ್ನಕ್ಕೆ ಸಮಾನವಾಗಿ ತಿಳಿದುಕೊಳ್ಳಬೇಕು ಅಂತ. ಅಂದ್ರೆ ಅದರ ಪರಿಣಾಮ ಏನು, ನಮಗೆ ಸಾಧನೆಯಲ್ಲಿ ಏನು ಬರುತ್ತೆ, ನಮಗೆ ಈ ಪ್ರಪಂಚದಲ್ಲಿ ಏನು ನಮ್ಮ ಕರ್ತವ್ಯಗಳು ಅಂತ ತಗೊಳ್ತೀವೋ ಅದನ್ನು ಎಷ್ಟು ನಾವು ಅದರಿಂದ ಡಿಟ್ಯಾಚ್ಡ್ ಆಗ, ಅಂದ್ರೆ ಒಂದು ಅಟ್ಯಾಚ್ಮೆಂಟ್ ಇಂದ ಅದರ ಜೊತೆಲಿ ತುಂಬಾ ಆಸಕ್ತಿಯಿಂದ ಹೋಗಿ ಅಂಟಿಕೊಳ್ಳದಲೆ ಎಷ್ಟು ಒಂದು ಸ್ವಪ್ನದ ಜೊತೆಲಿ ಹೆಂಗ್ ನಾವು ಭಾಗವಹಿಸ್ತೀವಿ ಆ ತರ ಭಾಗವಹಿಸಿದ್ರೆ ಏನಾಗುತ್ತೆ, ಆತ್ಮವಿಚಾರ ಕೂತ್ಕೊಂಡಾಗ ಈ ಹೊರಗಿರುವುದು ಅಷ್ಟು ಸ್ವಪ್ನ, ಆ ಸ್ವಪ್ನಕ್ಕೆ ಮೂಲವಾಗಿರುವ ಯೋಚನೆಗಳು ನೋಡೋಣ. ಈ ಸ್ವಪ್ನವನ್ನು ನಾವು ಈ ಸ್ವಪ್ನದ ವಿಷಯ ಏನು, ಆ ಸ್ವಪ್ನದಲ್ಲಿ ಬರುವಂತಹ ಸಂತೋಷ ಏನು ಅಂತ ನಾವು ವಿಚಾರ ಮಾಡೋದಿಲ್ಲ. ಯಾಕೆ?
ಇದನ್ನು ನಾನು ಶಾರದಾಕ್ಕ ಅವರು ಒಂದು 15 ವರ್ಷಗಳ ಮೊದಲು ಒಂದು ಸಾರಿ ಕೂತಿರುವಾಗ ಶಾರದಾಕ್ಕ ಅವರು ಹೇಳಿದ್ರು, ನೋಡಿ ಈ ಆತ್ಮ ವಿಚಾರದಲ್ಲಿ ಆತ್ಮ ತತ್ವವನ್ನು ನಾವು ಹಿಡಿಯೋದಕ್ಕೆ ಒಂದು ಸುಲಭವಾದ ದಾರಿ ಭಗವಾನರು ಮಾಡಿಕೊಟ್ಟಿದ್ದಾರೆ. ಈ ಲೋಕವನ್ನು ಪ್ರಪಂಚವಾಗಿ ತಿಳಿದುಕೋಬೇಕು ಅನ್ನೋದು ಭಗವಾನರು ನಮಗೆ ಕೊಟ್ಟಿರೋ ಸುಲಭವಾದ ದಾರಿ ಅಂತ. ಅದು ಹೇಗೆ ಅಂತ ಕೇಳಿದೆ ಅವ್ರಿಗೆ. ಶಾರದಾಕ್ಕ ಅವರು ಹೇಳಿದ್ರು, ನೋಡಿ ಈ ಪ್ರಪಂಚ ಒಂದು ಸ್ವಪ್ನ ಅಂದ್ರೆ, ಇವಾಗ ನಮ್ಮ ಸ್ವಪ್ನದಲ್ಲಿ ಏನಾಗುತ್ತೆ, ಅದರಲ್ಲಿ ಇರುವ ವಿಷಯಗಳು ಎಲ್ಲವೂ ಯಾರು, ಅದರಲ್ಲಿ ಇರುವ ವಿಷಯದಲ್ಲಿ ನಾವು ಅನುಭವಿಸುವಾಗ ನಾವು ಬೇರೆ, ಅದರಲ್ಲಿ ಬಂದುವ ನಮ್ಮ ನೆಂಟರೆಲ್ಲ ಬೇರೆ, ನಮ್ಮ ವೈರಿಗಳೆಲ್ಲ ಬೇರೆ, ಅದರಲ್ಲಿ ಬರುವ ಸಂತೋಷ ಬೇರೆ, ದುಃಖ ಬೇರೆ ಅಂತ ಅನುಭವಿಸಿದ್ರು ಕೂಡ ಆ ಸ್ವಪ್ನದಿಂದ ಎದ್ದಾಗ ಆ ಸ್ವಪ್ನದ ಬಗ್ಗೆ ಹೆಂಗೆ ತಿಳ್ಕೊಳ್ತೀವಿ, ಆ ಸ್ವಪ್ನದಲ್ಲಿ ಬಂದಿರುವ ಅಷ್ಟು ವ್ಯಕ್ತಿಗಳು, ಅದರಲ್ಲಿ ಬಂದಿರುವ ಅಷ್ಟು ಅನುಭವಗಳು ಕೂಡ ಎಲ್ಲವೂ ನಾನೇನೆ, ಅವು ಎಲ್ಲವೂ ನನ್ನ ಅರಿವು, ನಾನೇನೆ ಅದೆಲ್ಲ ಸೃಷ್ಟಿ ಮಾಡಿ ನಾನೇನೆ ಅದರಿಂದ ಅನುಭವಗಳನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ, ಅದೇ ರೀತಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಭಗವಂತರು. ಅಂದ್ರೆ ಪ್ರಬೋಧ ಸಮಯ ಸ್ವಾತ್ಮಾನ ಮೇವಾದ್ವಯಂ ಅಂತ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಹೇಳ್ತಾರೆ. ಅಂದ್ರೆ ಈ ಸ್ವಪ್ನ ಹೇಗೆ ನಮಗೆ ಸ್ವಪ್ನವನ್ನು ಎದ್ದಾಗ ಸ್ವಾತ್ಮಾನ ಮೇವಾದ್ವಯಂ, ಆ ಸ್ವಪ್ನದಲ್ಲಿ ಬಂದಿದ್ದಷ್ಟು ನಾನೇನೆ, ನನ್ನನ್ನು ಬಿಟ್ಟು ಎರಡನೇ ವಸ್ತು ಇಲ್ಲವೇ ಇಲ್ಲ ಸ್ವಪ್ನದಲ್ಲಿ. ಅಂದ್ರೆ ಈ ಲೋಕದಲ್ಲಿ ನೋಡುವುದೆಲ್ಲ ಸ್ವಾತ್ಮಾನ ನೇವಾದ್ವಯ, ಎಲ್ಲ ನನ್ನೊಳಗಿರುವ ಆತ್ಮಸ್ವರೂಪವೇ. ಇವಾಗ ಒಳಗಿರುವ ಆತ್ಮಸ್ವರೂಪಕ್ಕೆ ಅಡಚಣವಾಗಿರುವುದು ಯಾವುದು, ಬೇರೆ ಯೋಚನೆಗಳು. ಆತ್ಮ ಯೋಚನೆ ಚಿಂತನೆ ಬಿಟ್ಟು ಬೇರೆ ಚಿಂತನೆ ಬರುವುದು. ಇವಾಗ ಲೋಕವನ್ನು ಸ್ವಪ್ನವಾಗಿ ತಗೊಂಡ್ಬಿಟ್ಟಿದೀವಿ, ಅದರಲ್ಲಿ ಬರುವುದೆಲ್ಲ ಆತ್ಮಸ್ವರೂಪವೇ. ಹಂಗಾಗಿ ಇವಾಗ ಕಣ್ಣು ಮುಚ್ಚಿ ನೋಡುವಾಗ ಒಳಗೆ ಬರುವ ಬೇರೆ ಯೋಚನೆಗಳು ಈ ನಾನು ಅನ್ನುವ ಯೋಚನೆಯನ್ನು ಹಿಡಿಯಕ್ ಬಿಡುವುದಿಲ್ಲ. ಹಂಗಾಗಿ ಬೇರೆ ಯೋಚನೆ ಇದ್ರೆ ಅದನ್ನು ಹಿಂಬಾಲಿಸಬೇಡಿ, ಅದನ್ನು ಪೂರ್ತಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಡಿ ಅಂತಾರೆ. ಒಂದು ಯೋಚನೆಯನ್ನು ಇನ್ನೊಂದು ಯೋಚನೆಯಿಂದ ಪೂರ್ತಿ ಮಾಡಿದ್ರೆ ಅದು ಮತ್ತೊಂದು ಯೋಚನೆಯಾಗಿ ಬೆಳೀತದೆ. ಅದನ್ನು ಪ್ರಯತ್ನ ಮಾಡಿದ್ರೆ ಈ ಯೋಚನೆ ಯಾರಿಗೆ ಅಂತ ಕೇಳ್ಕೊಂಡ್ರೆ ನಾನು, ಇದು ಯೋಚನೆ ನನಗೆ ಅಂತ ಬರುತ್ತೆ. ಅವಾಗ ಈ ಸ್ವಪ್ನಕ್ಕೆ ಮೂಲವಾದ ನಾನು ಯಾರು ಅನ್ನುವ ಅಹಂಕಾರವನ್ನು ಆ ಸ್ವಪ್ನಕ್ಕೆ ಮೂಲವಾದ ಆ ಆತ್ಮನಲ್ಲಿ ಸೇರಿಸಬಹುದು. ಎಲ್ಲಿಂದ ಉದ್ಭವವಾಯಿತು ಈ ಲೋಕ ಅನ್ನುವ ಸ್ವಪ್ನ, ಅದರೊಳಗೆ ಇರುವಂತಹ ಯೋಚನೆಗಳು ಅನ್ನುವ ಸ್ವಪ್ನ, ಇವೆರಡು ಎಲ್ಲಿಂದ ಉದ್ಭವವಾಯಿತೋ ಅಲ್ಲೇ ತಗೊಂಡೋಗಿ ಸೇರಿಸುವ ಅಭ್ಯಾಸವನ್ನು ನಮಗೆ ಆತ್ಮ ವಿಚಾರ ಅಂತ ಹೇಳ್ಕೊಟ್ಟಿರ್ತಾರೆ. ಅದನ್ನು ಮಾಡುವಾಗ ಎಷ್ಟು ಚೆನ್ನಾಗಿ ಅವಸ್ಥಾತ್ರಯವನ್ನು ನಮ್ಮನ್ನು ದಾಟಲಿಕ್ಕೆ ಅನುಕೂಲ ಮಾಡ್ತಾರೆ ಭಗವಾನರು. ಒಂದು ನಿಮಿಷ ನೋಡೋಣ. ಈ ಲೋಕವನ್ನು ಸ್ಥೂಲವಾಗಿ ನೋಡುವಾಗ 1000 ಕಿಲೋಮೀಟರ್, 20,000 ಕಿಲೋಮೀಟರ್ ಹೋದ್ರೆ ಈ ಜಾಗಕ್ಕೆ ಹೋಗಿ ಇಂಥ ಅನುಭವಗಳು ಪಡಿಬಹುದು ಅಂತ ಅನ್ಕೊಂಡಿರ್ತೀವಿ. ಅದನ್ನು ಸ್ವಪ್ನವಾಗಿ ತಗೊಂಡ್ರೆ ಅವೆಲ್ಲ ನಮ್ಮೊಳಗೇನೆ ಇದೆ. ನಮ್ಮ ಈ ದೃಶ್ಯಮಾನ ನಗರಿ ತುಲ್ಯಂ, ದರ್ಪಣ ದೃಶ್ಯಮ, ಇದು ಬರೀ ದರ್ಪಣದಲ್ಲಿ ಇರುವಂತಹ ದೃಶ್ಯ, ಅವು ಎಲ್ಲ ಎಲ್ಲಿದೆ, ನಿಜಾಂತರ್ಗತ, ಅವು ಎಲ್ಲವೂ ನನ್ನಲ್ಲೇ ಇದೆ. ಪಶ್ಯನ್ ಆತ್ಮನಿ ಮಾಯಯ ಬಹಿರ್ವೋದ್ಭೂತ ಯಥಾ ನಿದ್ರಯ. ಅಂದ್ರೆ ಸ್ವಪ್ನದಲ್ಲಿ ಕಂಡಿರುವಂತಹ ವಸ್ತು ತರನೇ ಈ ಲೋಕ. ಆ ಸ್ವಪ್ನ ಎಲ್ಲಿದೆ, ನಿಜಾಂತರ್ಗತಂ, ನನ್ನೊಳಗೇನೆ ಇದೆ, ಆತ್ಮನಲ್ಲೇ ಇದೆ. ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ. ನಾವು ಆ ಸ್ವಪ್ನದಿಂದ, ಆ ನಿದ್ರೆಯಿಂದ ಎದ್ದು ಬಿಟ್ಟಾಗ ಎಲ್ಲವೂ ಆತ್ಮಸ್ವರೂಪವೇ ಅಂತ ತಿಳಿದು ಬರುತ್ತೆ. ಆ ಒಂದು ಅಭ್ಯಾಸವನ್ನು ನಮಗೆ ಆತ್ಮವಿಚಾರ ಮಾಡಿಕೊಡುತ್ತೆ. ಹೇಗೆ, ಈ ಸ್ಥೂಲವಾದ ಪ್ರಪಂಚವನ್ನು ಸ್ವಪ್ನವಾಗಿ ಮಾಡಿಬಿಡುತ್ತೆ. ಆವಾಗ ಜಾಗೃತನ್ನು ಸ್ವಪ್ನಕ್ಕೆ ಬದಲಾಯಿಸುತ್ತೆ, ಜಾಗೃತನ್ನು ದಾಟಿಸ್ಬಿಡುತ್ತೆ. ಆ ಸ್ವಪ್ನವನ್ನು ಎಲ್ಲಿದೆ, ನಿಜಾಂತರ್ಗತ, ನನ್ನೊಳಗೆ ಯೋಚನೆಗಳಾಗಿದೆ. ಆ ಯೋಚನೆಗಳನ್ನು ಏನ್ ಮಾಡ್ಬೇಕು, ಆ ಬೇರೆ ಯೋಚನೆಗಳನ್ನು ಬಿಟ್ಟು ನಾನು ಅನ್ನುವ ಯೋಚನೆಯನ್ನು ಸೇರಿಸ್ಬೇಕು. ಆವಾಗ ಏನ್ ಮಾಡ್ತೀವಿ, ಸ್ವಪ್ನ ಅನ್ನುವ ಅವಸ್ಥೆಯನ್ನು ದಾಟಿ ಆ ನಾನು ಯಾವಾಗ ಸ್ಥಿರವಾಗಿ ನಿಂತೋಗುತ್ತೆ ಆವಾಗ ಸುಷುಪ್ತಿಯನ್ನು ಇಲ್ಲಿಗೆ ತರ್ತೀವಿ. ಈ ಆತ್ಮವಿಚಾರ ಅನ್ನುವ ಸಾಧನೆಯಲ್ಲಿ ಜಾಗೃತನ್ನು ದಾಟಿಸಿ, ಸ್ವಪ್ನವನ್ನು ದಾಟಿಸಿ, ಸುಷುಪ್ತಿಯನ್ನು ಇಲ್ಲೇ ತಂದು ಅದನ್ನು ದಾಟಿಸುವಂತ ಪ್ರಯತ್ನವನ್ನು, ಅವಸ್ಥಾತ್ರಯವನ್ನು ಆತ್ಮಶಕ್ತಿಯಿಂದ ದಾಟುವ ಪ್ರಯತ್ನವನ್ನು ನಮಗೆ ತುಂಬಾ ಸುಲಭವಾಗಿ ಕೊಟ್ಟಿರ್ತಾರೆ ಭಗವಾನರು. ಈ ತರ ಒಂದು
ಬ್ರಹ್ಮಾಸ್ತ್ರವನ್ನು ಭಗವಾನರ ಅನುಗ್ರಹದಿಂದ ನಾವು ಅಭ್ಯಾಸ ಮಾಡ್ತಾ ಬಂದ್ರೆ ಈ ಅವಸ್ಥಾತ್ರಯಗಳು ಅಷ್ಟೂನು ಸ್ವಪ್ನವೇ, ಅಷ್ಟೂನು ನಾನು ಬರೀ ಸಾಕ್ಷಿಯಾಗಿದ್ದೀನಿ, ಅವು ಮೂರೂನು ಬಂದು ಹೋಗ್ತಾ ಇದೆ, ಇದರಲ್ಲಿ ಸತ್ಯ ಇರುವುದು ಆತ್ಮವೇ ಅನ್ನೋದು ನಮಗೆ ಸಹಜವಾಗಿ ಅನುಭವಕ್ಕೆ ಬರುತ್ತೆ. ಅಲ್ಲಿವರೆಗೂ ಆತ್ಮವಿಚಾರವನ್ನು ಹಿಡಿಬೇಕು ಅನ್ನೋದು ಭಗವಾನರ ಉಪದೇಶ. ಅವರ ಉಪದೇಶ, ಅನುಗ್ರಹ, ಇದರ ಒಂದು ಬಲದಿಂದ ಒಂದು 10 ನಿಮಿಷದ ಕಾಲ ಆತ್ಮವಿಚಾರದ ಅಭ್ಯಾಸಕ್ಕೆ ಕೂತ್ಕೊಳ್ಳೋಣ. ರೇವತಿಯವರು ನಮಗೆ ಅನುಕೂಲ ಕೊಡ್ತಾರೆ ಸಮಯ.
ರಮಣ, ಈ ಮನನವನ್ನು ಇನ್ನೂ ಆಳವಾಗಿ ನಮ್ಮ ಮನಸ್ಸಲ್ಲಿ ದಟ್ಟುವುದಕ್ಕೆ ಅದನ್ನು ನಾವು ಆತ್ಮವಿಚಾರ ಮಾಡದೇ ಇರುವ ಸಮಯದಲ್ಲಿ ಕೂಡ ಆ ಮನನವನ್ನು ಸತತ ನಾವು ಮಾಡ್ತಾ ಇದ್ರೆ ಅದರ ನೈಜತ್ವವನ್ನು ನಮ್ಮ ಮನಸ್ಸು ಕೊನೆಗೆ ಒಪ್ಕೊಳ್ಳುತ್ತೆ. ಅದರಿಂದ ಆ ವಿಚಾರದ ಬಗ್ಗೆ ನಾವೀಗ ಮಾತನ್ನು ಕೇಳೋಣ. ದಿಲೀಪ್ ಸಿಂಹ ಅವರಿಂದ. ನಮೋ ರಮಣ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಯಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ ಹೃದಿ ವಿಷಮನಸಾ ಸ್ವಂ ಚಿನ್ವತಾಮಜ್ಜತಾವ ಪವನಚಲನರೋಧ ಆತ್ಮನಿಷ್ಠೋ ಭವತ್ವಂ. ನಾವು ಕಳೆದ ಹಲವು ವಾರಗಳಿಂದ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ AR ನಟರಾಜನ್ ಅವರು ಬರೆದಿರುವಂತಹ ಧ್ಯಾನ ಅನ್ನುವ ಈ ಪುಸ್ತಕ, ಭಗವಾನ್ ರಮಣರು ಧ್ಯಾನದ ಬಗ್ಗೆ ಕೊಟ್ಟಿರುವ ಉತ್ತರಗಳ ಸಂಗ್ರಹಣೆ ಏನಿದೆ ಅದನ್ನು ನೋಡ್ತಾ ಬರ್ತಾ ಇದ್ದೇವೆ. ಇವತ್ತು 2ನೆಯ ಪ್ರಶ್ನೆ. ಭಕ್ತರು ಕೇಳ್ತಾ ಇದ್ದಾರೆ, ಹಠಯೋಗವು ಅವಶ್ಯಕವೇ ಅಂತ ಪ್ರಶ್ನೆ. ಹಠಯೋಗವು ಅವಶ್ಯಕವೇ? ಮಹರ್ಷಿಗಳು, ಅದು ಸಾಧನಗಳಲ್ಲಿ ಒಂದು. ಅದು ಯಾವಾಗಲೂ ಅವಶ್ಯಕವಲ್ಲ. ಅದು ವ್ಯಕ್ತಿಯನ್ನು ಅವಲಂಬಿಸುತ್ತದೆ. ಪ್ರಾಣಾಯಾಮಕ್ಕಿಂತ ವಿಚಾರ ಮೇಲು. ಯೋಗ ವಾಸಿಷ್ಠದಲ್ಲಿ ಚೂಡಾಲ ಶಿಖಿಧ್ವಜನಿಗೆ ಅಹಂಕಾರವನ್ನು ನಾಶ ಮಾಡಲು ಈ ವಿಚಾರ ಮಾರ್ಗವನ್ನೇ ಸಲಹೆ ಮಾಡಿರುವಳು. ಪ್ರಾಣ ಅಥವಾ ಬುದ್ಧಿಯನ್ನು ನಿಗ್ರಹಿಸುವುದರಿಂದ ಅಸ್ತಿತ್ವವನ್ನು ಪಡೆಯಲು 2 ಮಾರ್ಗಗಳು ಇವೆ. ಮೊದಲನೆಯದು ಹಠಯೋಗ, 2ನೆಯದು ವಿಚಾರ. ಭಗವಾನ್ ಅವರ ಉತ್ತರ ಇದು. ಮಹರ್ಷಿಗಳು, ಅದು ಸಾಧನಗಳಲ್ಲಿ ಒಂದು. ಅದು ಯಾವಾಗಲೂ ಅವಶ್ಯಕವಲ್ಲ. ಅದು ವ್ಯಕ್ತಿಯನ್ನು ಅವಲಂಬಿಸುತ್ತದೆ. ಪ್ರಾಣಾಯಾಮಕ್ಕಿಂತ ವಿಚಾರ ಮೇಲು. ಯೋಗ ವಾಸಿಷ್ಠದಲ್ಲಿ ಚೂಡಾಲ ಶಿಖಿಧ್ವಜ ಅಹಂಕಾರವನ್ನು ನಾಶ ಮಾಡಲು ಈ ವಿಚಾರ ಮಾರ್ಗವನ್ನೇ ಸಲಹೆ ಮಾಡಿರುವಳು. ಪ್ರಾಣ ಅಥವಾ ಬುದ್ಧಿಯನ್ನು ನಿಗ್ರಹಿಸುವುದರಿಂದ ಅಸ್ತಿತ್ವವನ್ನು ಪಡೆಯಲು 2 ಮಾರ್ಗಗಳು ಇವೆ. ಮೊದಲನೆಯದು ಹಠಯೋಗ, 2ನೆಯದು ವಿಚಾರ. ಸಾಮಾನ್ಯವಾಗಿ ನಾವು ನೋಡಿರುವಂತಹ ಯೋಗ ಸಾಧನೆ, ಈಗ ನಾವು ಯೋಗ ಅಂತ ಪ್ರಚಲಿತವಾಗಿರೋದು ಯೋಗ ಡೇ ಅಂತ ಅಂದಾಗ ನಾವು ಸಾಮಾನ್ಯವಾಗಿ ನೋಡುವುದು ಹಠಯೋಗ. ಹಠಯೋಗದ ಉಪಯೋಗ ಅಂದರೆ ದೇಹ ಅಥವಾ ಪ್ರಾಣದ ನಿಗ್ರಹದಿಂದ ದೇಹ ಪ್ರಾಣ 2ನ್ನ ಸಮನ್ವಯಗೊಳಿಸುವುದರಿಂದ ಈ ಹಠಯೋಗ ಅನ್ನುವುದು ಬರುತ್ತೆ. ಅದು ಹಲವಾರು ವಿಷಯಗಳಿಂದ ಮಾಡುವುದುಂಟು. ಆರೋಗ್ಯ ಚೆನ್ನಾಗಿರಲಿ ಅಂತ ಹಠಯೋಗ ಮಾಡೋದುಂಟು. ಕೆಲವರು ಪ್ರಾಣಾಯಾಮನೂ ಅದೇ ರೀತಿಯಲ್ಲಿ ಮನಸ್ಸು ಪ್ರಶಾಂತವಾಗೋದಕ್ಕೂ ಮಾಡುವುದುಂಟು, ಅಥವಾ ಒಂದು ಆರೋಗ್ಯ ದೃಢತೆಯನ್ನು ಪಡೆಯುವುದಕ್ಕೂ ಮಾಡೋದಕ್ಕುಂಟು. ಆದರೆ ಭಗವಾನರ ಅಪಾರವಾದ ಕೃಪೆಯನ್ನು ಇಲ್ಲಿ ನಾವು ಗಮನಿಸಬೇಕು. ಅವರು ಯೋಗದ ವಿಷಯವನ್ನು ಮಾಡುತ್ತಿದ್ದಾರೆ. ಯೋಗ ಅಂದರೆ ಏನು? ಈ ಜೀವಭಾವ ಅನ್ನುವುದು ಹೋಗಿ ಆ ಪರಮಾತ್ಮ ಒಂದು ಸದ್ವಸ್ತು ಏನಿದೆ ಅದರಲ್ಲಿ ಒಂದಾಗುವುದು. ಆ
ದ್ವೈತ ಭಾವ ಹೋಗಿ ಆ ಅದ್ವೈತ ಭಾವ ಆಗುವುದೇ ನಿಜವಾದ ಯೋಗ. ಆ ಭಗವಾನರು ನಾವು ಹಠಯೋಗದ ಅವಶ್ಯಕತೆಯನ್ನು ಕೇಳಿದಾಗ ಆ ಅದ್ವೈತ ದೃಷ್ಟಿಯಿಂದ ಅದು ಹೇಗೆ ಮುಖ್ಯ ಅಂತ ಇಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಇದರಲ್ಲಿ ಅವರು ಹೇಳ್ತಾರೆ, ಪ್ರಾಣ ಅಥವಾ ಬುದ್ಧಿಯನ್ನು ನಿಗ್ರಹಿಸುವುದರಿಂದ ಅಸ್ತಿತ್ವವನ್ನು ಪಡೆಯಲು 2 ಮಾರ್ಗಗಳು ಇದೆ ಅಂತ. ಯೋಗ ವಾಸಿಷ್ಠದಲ್ಲಿ ಬರೋದು ಒಂದು ಏನಪ್ಪಾ ಅಂದ್ರೆ, ಮನಸ್ಸು ಮತ್ತೆ ಪ್ರಾಣ 2 ಒಂದೇ ಮೂಲದಿಂದ ಹೊರಡುವಂತಹ 2 ಕೊಂಬೆಗಳು, ಒಂದೇ ಮರದ 2 ಕೊಂಬೆಗಳು ಅಥವಾ 2 ಶಾಖೆಗಳು ಅಂತ ವಸಿಷ್ಠರು ರಾಮನಿಗೆ ಪರಿಚಯ ಮಾಡಿಕೊಡ್ತಾರೆ. ಇದು 2 ಒಳಗೆ ತಗೊಂಡು ಹೋಗಿ ಯಾವುದರಿಂದ ಅದು ಎದ್ದಿದೆಯೋ, ಅದ 2 ಶಾಖೆಯನ್ನಾಗಿ ಹೊಡೆದಿದೆಯೋ ಅಲ್ಲಿಗೆ ತಗೊಂಡು ಹೋಗಿ ಅದನ್ನ ನಿಗ್ರಹಿಸಿ ಬಿಟ್ಟರೆ ಆಗ ಅಸ್ತಿತ್ವ ಅಂದ್ರೆ ಸಹಜವಾದ ಇರುವಿಕೆ ಏನಿದೆ ನಮ್ಮ ಆತ್ಮಸ್ಥಿತಿ ಅದು ನಮಗೆ ಸಿಗುತ್ತೆ. ಆದ್ರಿಂದ ಅದನ್ನು ಮಾಡೋದು ಅಂದ್ರೆ ಪ್ರಾಣವನ್ನು ನಿಗ್ರಹಿಸುವುದು ಹಠಯೋಗದಿಂದ, ಬುದ್ಧಿಯನ್ನು ನಿಗ್ರಹಿಸುವುದು ವಿಚಾರದಿಂದ ಅಂತ ಇಲ್ಲಿ ಭಗವಾನರು ಹೇಳ್ತಿದ್ದಾರೆ. ಅಥವಾ ಪ್ರಾಣವನ್ನು ತಗೊಂಡೋಗಿ ಆ ಇರುವ ಸದ್ವಸ್ತುವಿನಲ್ಲಿ ನಿಲ್ಲಿಸಿದರೂ ಅಲ್ಲಿಗೂ ನಮಗೆ ಆ ನಿಜವಾದ ಯೋಗ ಪ್ರಾಪ್ತವಾಗುತ್ತೆ, ಆ ಅದ್ವೈತ ಯೋಗ ಪ್ರಾಪ್ತವಾಗುತ್ತೆ. ಅಥವಾ ಆ ಎಲ್ಲವನ್ನೂ ಪ್ರಶ್ನೆ ಮಾಡುವ, ಎಲ್ಲವನ್ನೂ ವಿಚಾರ ಮಾಡುವ ಯಾವ ಬುದ್ಧಿ ಇದೆ ಅದನ್ನೇ ಅದೆಷ್ಟು ನಿಜ ಅಂತ ವಿಚಾರ ಮಾಡಿ ಅದರ ಮೂಲಕ್ಕೆ ಹೋದಾಗ್ಲೂ ಸಹ ಆ ಬುದ್ಧಿಯು ಆ ಸದ್ವಸ್ತುವಿನಲ್ಲಿ ಲೀನವಾಗಿ ಆ ಅದ್ವೈತ ಭಾವ ಉಂಟಾಗತ್ತೆ ಅಂತ ಈ ಭಗವಾನರು ಇಲ್ಲಿ ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಅವರು ಹೇಳ್ತಾರೆ, ಯೋಗ ವಾಸಿಷ್ಠದಲ್ಲೂ ಸಹ ಚೂಡಾಲ ಶಿಖಿಧ್ವಜನಿಗೆ ಈ ಅಹಂಕಾರವನ್ನ ನಾಶ ಮಾಡೋದಿಕ್ಕೆ ಈ ವಿಚಾರ ಮಾರ್ಗದ ಸಲಹೆಯನ್ನೇ ಕೊಟ್ಟಿರ್ತಾಳೆ ಅಂತನೂ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಅದು ಸಾಧನಗಳಲ್ಲಿ ಒಂದು ಮಾರ್ಗ. ಯಾವುದು? ಈ ಹಠಯೋಗ. ಅದನ್ನ ಭಗವಾನರು ಮಾಡಬಾರ್ದು ಅಂತನೂ ಹೇಳ್ತಾ ಇಲ್ಲ, ಅದು ಒಂದು ಮಾರ್ಗ. ಅದು ಯಾವಾಗಲೂ ಅವಶ್ಯಕವಲ್ಲ. ಸಾಮಾನ್ಯವಾಗಿ ಭಗವಾನರು ಹೇಳ್ತಾ ಇದ್ದದ್ದೇನು ಅಥವಾ ನಾನು ನೋಡಿರುವುದು ಸಹ ಅನುಭವಕ್ಕೆ ಬಂದಿರೋದೇನಪ್ಪ ಅಂದ್ರೆ, ಕೆಲವೊಮ್ಮೆ ನಾವು ಧ್ಯಾನಕ್ಕೆ ಕೂತಾಗ ಅಥವಾ ವಿಚಾರಕ್ಕೆ ಕೂತಾಗ ನಮ್ಮ ಜೀವನದಲ್ಲಿ ನಡೆದಿರುವಂಥ ಘಟನೆಗಳು ಬಹಳ ನಮ್ಮನ್ನ ಅಲಗಾಡಿಸಿಬಿಟ್ಟಿದ್ದಾರೆ ಅಥವಾ ನಮ್ಮನ್ಗೆ ಅದು ಮನಸ್ಸುಗೆ ತುಂಬಾ ಆಳವಾಗಿ ತಟ್ಟು ಬಿಟ್ಟಿದ್ದರೆ ಆಗ ಮನಸ್ಸು ನಿಗ್ರಹಕ್ಕೆ ಬರಲ್ಲ. ಅಂದ್ರೆ ಮನಸ್ಸನ್ನ ಶಾಂತ ಮಾಡೋದಕ್ಕೆ ಕಷ್ಟವಾಗತ್ತೆ ಅಥವಾ ಮನಸ್ಸನ್ನ ಏಕಾಗ್ರತೆ ಮಾಡುವುದಕ್ಕೆ ಬಹಳಷ್ಟು ಕಷ್ಟವಾಗುತ್ತೆ. ಆ ಸಮಯದಲ್ಲಿ ಭಗವಾನರು ಏನ್ ಹೇಳಿದ್ರು ಅಂತಂದ್ರೆ ಹೇಳಿರ್ತಾರೆ ಅಂದ್ರೆ, ಅದನ್ನ ಪ್ರಾಣಾಯಾಮದ ಮೂಲಕ, ಅಂದ್ರೆ ಪ್ರಾಣ ಸಹಜವಾದ ಉಸಿರಾಟ ಏನಿದೆ, ನಮ್ಮ ಉಸಿರಾಟ ಏನಿದೆ ಅದನ್ನೇ ಮನಸ್ಸು ಗಮನಿಸುವುದರಿಂದ ಆಗ ಅದು ಸಹಜವಾಗಿ ಏಕಾಗ್ರತೆಯನ್ನ ಪಡೆಯುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿ ಭಗವಾನರಲ್ಲಿದೆ ಹಠಯೋಗ ಮಾಡ್ಬೇಕಾದ್ರೆ ನಾವು ವೆಂಕಟೇಶ್ ಜಿ ಅವರು ತಿರುವಣ್ಣಾಮಲೆಯಲ್ಲಿ ಬೆಳಗ್ಗೆ ಎದ್ದು ನಮ್ಗೆಲ್ಲರಿಗೂ ನಾವು ವಿಚಾರ ಸಂಕೀರ್ಣಕ್ಕೆ ಹೋದಾಗ ಬೆಳಗ್ಗೆ ಎದ್ದು ಮೊದಲು ನಮ್ಮೆಲ್ಲರಿಗೂ ಈ ಹಠಯೋಗದವನ್ನು ಮಾಡಿಸ್ತಾ ಇದ್ರು ಅಥವಾ ಯೋಗಾಭ್ಯಾಸವನ್ನ ಮಾಡಿಸ್ತಾ ಇದ್ರು. ಆಗ ಅವರು ಯಾವಾಗಲೂ ಹೇಳ್ತಾ ಇದ್ದಿದ್ದಷ್ಟೇ, ನೀವು ನಿಧಾನವಾಗಿ ಕೈಯನ್ನೆತ್ತಿ ನಿಧಾನವಾಗಿ ಕಾಲನ್ನು ಚಾಚೋದು, ಏನೇ ಮಾಡಿದ್ರು ನಿಮ್ಮ ಗಮನ ಉಸಿರಾಟದ ಕಡೆಯೇ ಇರಲಿ ಅಂತ. ಆದ್ರಿಂದ ಹಠಯೋಗವೂ ಕೂಡ ಒಂದು ರೀತಿ ಈ ಉಸಿರಾಟದ ನಿಯಮಗಳನ್ನ ನಿಯಮ ಅವುಗಳನ್ನ ಒಂದು ಹದಕ್ಕೆ ತರುವ ಪ್ರಯತ್ನವನ್ನ ಮಾಡ್ತಾ ಇರುತ್ತೆ. ಆ ರೀತಿ ಅದು ಮನಸ್ಸನ್ನ ಒಂದು ಏಕಾಗ್ರತ ಸ್ಥಿತಿಗೆ ತರುತ್ತೆ. ಆದ್ದರಿಂದ ಈ ಹಠಯೋಗ ಯಾವಾಗ ನಮಗೆ ಮನಸ್ಸು ಏಕಾಗ್ರತೆಗೆ ಧ್ಯಾನಕ್ಕೆ ಕೂತ್ರು ಎಲ್ಲೆಲ್ಲೋ ಹರಿದುಕೊಂಡು ಹೋಗ್ತಾ ಇದೆ, ಏನ್ ಮಾಡಿದ್ರು ಬರ್ತಾ ಇಲ್ಲ ಅಂತ ಅಂದಾಗ ನಮಗೆ 2 ಮಾರ್ಗಗಳು ನಾವು ನೋಡ್ಬೋದು. ಒಂದು ಈ ಪ್ರಾಣಾಯಾಮ, ಅಂದ್ರೆ ಈ ಮನಸ್ಸನ್ನ ಆ ಸಹಜವಾದ ಉಸಿರಾಟ ಏನಿದೆ ಅದರನ್ನೇ ಗಮನಿಸೋದ್ರಿಂದಲೂ ಸಹ ಮನಸ್ಸಿಗೆ ಏಕಾಗ್ರತೆ ಬರುತ್ತೆ. ಅಂದ್ರೆ
ದೈಹಿಕವಾದ ಕ್ರಿಯೆ ಏನನ್ನ ಮಾಡ್ತೇವೆ, ಆ ದೈಹಿಕವಾದ ಕ್ರಿಯೆಯನ್ನೇ, ಅದು ಸಹಜವಾದ ದೈಹಿಕವಾದ ಕ್ರಿಯೆಯನ್ನ ಮನಸ್ಸು ನೋಡುವುದಕ್ಕೆ ಬಹಳ ಸುಲಭ. ಯಾಕೆಂದ್ರೆ ಅದು ಹೇಗಿದ್ರೂ ಬಹಿರ್ಮುಖವಾಗಿರುತ್ತೆ. ಆಗ ಮನಸ್ಸು ಅಂತರ್ಮುಖ ಆಗೋಕ್ಕೆ ಆಗ್ತಾ ಇರಲ್ಲ, ಅದಕ್ಕೆ ಏಕಾಗ್ರತೆ ಬರೋದಕ್ಕೆ ಸಾಧ್ಯವಾಗಿರೋಲ್ಲ. ಆಗ ಆ ಬಹಿರ್ಮುಖವಾಗಿರುವ ಮನಸ್ಸನ್ನ ಬಹಿರ್ಮುಖವಾದ ಒಂದು ಕ್ರಿಯೆ, ಅಂದ್ರೆ ನಮ್ಮ ಉಸಿರಾಟ ಏನಿದೆ ಸಹಜವಾಗಿ ನಡೀತಾ ಇದೆ, ನಮ್ಮ ಯಾವುದೇ ಗಮನದಿಂದ ನಡೆಯೋದಿಲ್ಲ, ಸಹಜವಾಗಿ ಉಸಿರಾಟ ನಡೀತಾ ಇದೆ, ಅದನ್ನೇ ಗಮನಿಸುವುದರ ಮೂಲಕ ಆ ಮನಸ್ಸನ್ನ ನಾವು ಏಕಾಗ್ರತೆಗೆ ತರಬಹುದು. ಇನ್ನೊಂದು ನಂದಕುಮಾರ್ಜಿ ಅವರು ಯಾವಾಗಲೂ ಹೇಳೋರು, ಮನಸ್ಸು ಯಾವಾಗ ಈ ರೀತಿ ಏಕಾಗ್ರತೆಗೊಳ್ಳೋದಕ್ಕೆ ಕಷ್ಟವಾಗುತ್ತೋ ನಾವು ವಿಚಾರಕ್ಕೆ ಕೂತ್ಕೋಬೇಕಾದ್ರೆ, ಆಗ ನಾನು ರಮಣ ಧ್ಯಾನವನ್ನ ಮಾಡ್ತಾ ಇದ್ದೆ, ಓಂ ನಮೋ ಭಗವತೆ ಶ್ರೀರಮಣಾಯ ಅಂತ. ಅಂದ್ರೆ ಜಪವೂ ಸಹ ನಮ್ಮನ್ನ, ಆ ಮನಸ್ಸನ್ನ ಆ ಜಪದ ಮೇಲೆ ಏಕಾಗ್ರತೆ ಮಾಡುವುದರಿಂದ ಸಹ ಅದು ಮತ್ತೆ ಏಕಾಗ್ರತೆಯನ್ನ ಪಡೆಯುತ್ತೆ. ಆ ರೀತಿ ಏಕಾಗ್ರತೆಯನ್ನ ಪಡೆದಂತಹ ಮನಸ್ಸನ್ನ ಮತ್ತೆ ವಿಚಾರದ ಮೂಲಕ ನಾವು ಅದನ್ನ ಬೇಕಾದರೆ ಆತ್ಮನಲ್ಲಿ ಲೀನಗೊಳಿಸಬಹುದು, ಆತ್ಮನಿಷ್ಠೆಯನ್ನ ಅದಕ್ಕೆ ತಂದು ಕೊಡಬಹುದು. ಇದು ಭಗವಾನರು ಈ ಹಠಯೋಗವನ್ನಾಗಲಿ ಅಥವಾ ವಿಚಾರವನ್ನಾಗಲಿ ಕೇವಲ ಆ ಆತ್ಮನಿಷ್ಠತೆಗೆ ಪ್ರಯೋಜಕವಾಗಲಿ ಅಂತಾನೆ ನಾವು ಸಾಧನೆಯನ್ನ ಮಾಡಬೇಕೇ ಹೊರತು ದೈಹಿಕವಾದ ಸದೃಢತೆಗಾಗ್ಲಿ ಅದ ಮಾಡಬಾರ್ದು ಅಂತಲ್ಲ. ಅದು ಮಾಡುವುದರಿಂದ ಏನು ಅಂತಂದ್ರೆ, ಭಗವಾನರು ಸಾಮಾನ್ಯವಾಗಿ ಹೇಳೋದೇನು ಅಂದ್ರೆ, ಮೊಸಳೆಯನ್ನ ಹಿಡಿದು ಸಮುದ್ರವನ್ನ ದಾಟಕ್ಕೆ ಅಥವಾ ನದಿಯನ್ನ ದಾಟಿದಂತೆ ಅಂತ. ಅಂದ್ರೆ ಈ ದೇಹವನ್ನ ನಾವು ಎಷ್ಟೇ ದೃಢವಾಗಿಟ್ಟರೂ ಅದಕ್ಕೆ, ಅಥವಾ ಮನಸ್ಸನ್ನ ನಾವು ಎಷ್ಟೇ ದೃಢವಾಗಿ ಲಯ ಮಾಡಿಸಿದರೂ ಅದನ್ನು ನಾಶ ಮಾಡದೆ ಹೋದಾಗ ಅದು ಮತ್ತೆ ಮತ್ತೆ ಶಕ್ತಿಯನ್ನ ಪಡೆದು ನಮ್ಮನ್ನು ವಿಚಲಿತಗೊಳಿಸ್ತಾ ಇರುತ್ತೆ. ಈ ದೇಹವೂ ಅಷ್ಟೇ, ನಾವೆಷ್ಟೇ ಆರೋಗ್ಯವಾದ ಊಟವನ್ನು ಮಾಡಿದ್ರು, ಏನೇ ಮಾಡಿದ್ರು, ಅದಕ್ಕೆ ಭಗವಾನರು ಈ ಯೋಗ ಈ ಪುಸ್ತಕ ಇದೆಯಲ್ಲ ಗುರುವಾಚಕ ಕೋವೈ, ಅದರಲ್ಲಿ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ, ದಿನ ಎಷ್ಟು ಸಲ ಸ್ನಾನ ಮಾಡಿಸಿದ್ರು ಈ ದೇಹ ಒಂದು 5 ನಿಮಿಷಕ್ಕೆ ದುರ್ವಾಸನೆಯನ್ನ ಪಡೆಯುತ್ತೆ. ಆದ್ರಿಂದ ಏನ್ ಹೇಳ್ತಾ ಇದೆ ಅಂತಂದ್ರೆ, ಇದನ್ನ ಎಷ್ಟು ಶುದ್ಧವಾಗಿಟ್ರು ಅದು ಅಶುದ್ಧಿ ಆಗೋದೇ ಅದರ ಪ್ರಕ್ರಿಯೆ ಅನ್ನುವುದನ್ನ ಇಲ್ಲಿ ಮುರುಘನಾಥ ಸ್ವಾಮಿ ಭಗವಾನರು ಈ ಗುರುವಾಚಕ ಕೋವೆಯಲ್ಲಿ ಬರೆದಿದ್ದಾರೆ. ಆದ್ರಿಂದ ಈ ಮನಸ್ಸು, ಈ ಬುದ್ಧಿ ನಾವು ಎಷ್ಟು ಶುದ್ಧ ಮಾಡಿದ್ರು ಮತ್ತೆ ಮತ್ತೆ ಅದು ಮಲಿನಗೊಳ್ತಾನೇ ಇರುತ್ತೆ. ಆದ್ದರಿಂದಲೇ ಅದನ್ನ ಆತ್ಮನಲ್ಲಿ ಒಂದು ಮಾಡಿಸುವ ಪ್ರಕ್ರಿಯೆಯನ್ನು ನಾವು ಗಮನವಿಟ್ಟು ಮಾಡಬೇಕಾಗತ್ತೆ. ಆದ್ದರಿಂದಲೇ ಯೋಗ ಸಾಧನೆ, ನಿಜವಾದ ಯೋಗ ಸಾಧನೆಯನ್ನ ಮಾಡಬೇಕಾಗತ್ತೆ. ಅದು ಹೇಗೆ ಮಾಡೋದು, ಹಠಯೋಗದಲ್ಲಿ ಆಗ್ಲಿ ಅಥವಾ ವಿಚಾರದ ಮೂಲಕವಾಗ್ಲಿ ಅಂತ ಇಲ್ಲಿ ಭಗವಾನರು ನಮ್ಗೆ ಸ್ಪಷ್ಟವಾಗಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಈ ಮಾತನ್ನ ಭಗವಾನರ ಪಾದಾರವಿಂದಗಳಿಗೆ ಅರ್ಪಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಓಂ ನಮೋ ಭಗವತೆ ಶ್ರೀರಮಣಾಯ. ನಮೋ ರಮಣ. ಭಗವಾನರ ಚರಿತ್ರೆ, ಜೀವನ ಚರಿತ್ರೆಯ ಬಗ್ಗೆ ಮನನ ಮಾಡುವುದು ಕೂಡ ಈ ವಿಚಾರಕ್ಕೆ ಒಂದು ಹಿರಿಯ ಬೆಂಬಲವಾಗಿರುತ್ತದೆ. ಯಾಕಂದ್ರೆ ಮತ್ತೆ ಮತ್ತೆ ನಾವು ಅದನ್ನು ಜ್ಞಾಪಿಸ್ಕೊಳ್ಳೋ ಹಾಗೆ, ರಮಣ ಚರಿತ ಚಿಂತನ ನಾಶ ಭವದ ಬಂಧನ. ಆ ಚರಿತ್ರೆಯಲ್ಲಿ ಸಣ್ಣ ವಿಷಯ ಕೂಡ ನಾವು ನೆನಪಿಸ್ಕೋಬಹುದು, ಅಥವಾ ಹಿರಿಯ ವಿಷಯಗಳನ್ನು ನೆನಪಿಸ್ಕೋಬಹುದು. ಯಾವುದೇ ನೆನಪು ನಮಗೆ ಬಂದ್ರೂ ಕೂಡ ಆ ಚರಿತ್ರೆಯ ಬಗ್ಗೆ ನಾವು ಚಿಂತನೆ ಮಾಡಿದಾಗ ನಮ್ಮ ಮನಸ್ಸನ್ನು ಅದು ಶುದ್ಧೀಕರಿಸುತ್ತೆ. ನಾವು ಮನನ ಮಾಡ್ತಾ ಇದ್ದಿದ್ದು ಓಂ ಸ್ವರ್ಣಹಸ್ತಕಾಯ ನಮಃ ಅನ್ನೋ ನಾಮದ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ವಿ. ಭಗವಾನರು ಮುಟ್ಟಿದ್ದೆಲ್ಲ ಚಿನ್ನ ಅಂತ ತೋರಿಸಿದ್ರು. ತನ್ನ ಬಾಲ್ಯದಲ್ಲೇ ಎಲ್ಲ ಆಟದಲ್ಲೂ ಗೆಲ್ತಾ ಇದ್ರು.
ಅದಿಲ್ದರೆ ಒಂದು ದಿವಸ ಅವರು ಆಟದಲ್ಲಿ ಕಾಣೆಯಾದರು ಅಂತ ನೋಡಿದ್ವಿ. ಕಾಣೆ ಅಂದರೆ ಆಟ ಅಂದರೆ ಎಂತಹ ಆಟ ಆಡಿದ್ರು? ಒಂದು ತುಂಟತನವನ್ನು ಮಾಡಿದ್ರು, ಅದಾದ್ಮೇಲೆ ಬೈಸ್ಕೊಂಡ್ರು. ಸಹಾಯಾಂಬ ಹಿಂದೆ ಹೋಗಿ ಬಚ್ಚಿಟ್ಕೊಂಡ್ಬಿಟ್ರು. ಸಹಾಯಾಂಬ ಅವ್ರಿಗೆ ಯಾವ ದಾರಿಯನ್ನು ತೋರಿಸ್ಕೊಟ್ರು? ಅರುಣಾಚಲನಲ್ಲಿ ತಲ್ಲೀನರಾಗಿದ್ಬಿಡು, ಸದಾ ಸರ್ವಕಾಲ ಅರುಣಾಚಲನಲ್ಲಿ ತಲ್ಲೀನನಾಗಿದ್ಬಿಡು, ಆವಾಗ ಅರುಣಾಚಲೇಶ್ವರನೇ ನಿನ್ನ ಮೂಲಕ ಆಗ್ಬೇಕಾದದ್ದನ್ನೆಲ್ಲ ಮಾಡಿಸ್ಬಿಡ್ತಾನೆ, ನೀನೇನು ಮಾಡಬೇಕಾಗಿಲ್ಲ, ತಂತಾನಾಗೆ ಎಲ್ಲ ನಡೆದು ಹೋಗುತ್ತೆ ಅಂತ ಸಹಾಯಾಂಬ ಸಹಾಯವತೆ ಅಂತ ತೋರಿಸ್ಕೊಟ್ಬಿಟ್ರು. ಆಮೇಲೆ ಭಗವಾನರು ಅದೇ ರೀತಿ ಅರುಣಾಚಲನಿಗೆ ಶರಣಾಗಿ ಆ ಶರಣಾಗತಿಯ ಮಹತ್ತರವಾದ ಬಲದಿಂದ ಅರುಣಾಚಲಕ್ಕೆ ಬಂದು ಸೇರಿದ್ರು. ಆಗ ಭಗವಾನರು ಎಲ್ಲವನ್ನು ನಿನ್ನದೇ ಅಂತ ಸಮರ್ಪಣೆ ಮಾಡಿಬಿಟ್ರು. ಅಂತಹ ಮಹೋಲೀನ ಮಾನಸವಾಗಿದ್ರು. ಈ ಅಂತರದಲ್ಲಿ, ಸಮಯದ ಅಂತರದಲ್ಲಿ, ಅವರ ಚಿಕ್ಕ ವಯಸ್ಸಿನಲ್ಲಿ ಅವರು ಏನೇನೆಲ್ಲ ಮಾಡಿದ್ರು ಅದೆಲ್ಲವನ್ನು ಕೂಡ ಅವರ ಹಸ್ತದಿಂದ ಮುಟ್ಟಿದ್ದಾರೆ ಅಂತ ನಾವು ಹೇಳ್ಬೋದು. ಅದಾದ ನಂತರ ಕೂಡ ತಿರುವಣ್ಣಾಮಲೆಯಲ್ಲಿ ಕೂಡ ಅದೇ ರೀತಿ ಮಾಡಿದ್ದಾರೆ. ಆದರೆ ಇಲ್ಲಿ ಸ್ಪಷ್ಟವಾಗಿ ನಾವು ಹೋದ್ಸತಿ ನಮ್ಮ ಒಂದು ಅನುಭವಕ್ಕಾಗಿ ನಾವು ನೋಡ್ತಾ ಇದ್ವಿ, ಭಗವಾನರು ತಮ್ಮ ಜೀವನದಿಂದ ಏನೇನೆಲ್ಲ ಸ್ಪರ್ಶ ಮಾಡಿದ್ದಾರೆ ಅಂತ ನೋಡಿದ್ರೆ, ನಾವು ಮಾಡಬೇಕಾಗಿರುವ ಉಪಾಸನೆಗಳನ್ನೆಲ್ಲವೂ ಕೂಡ ಅವರು ಸ್ಪರ್ಶಿಸಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು. ಪೂಜನಂ ಜಪಶ್ಚಿಂತನಂ ಕ್ರಮಾತ್ ಅಂತ ನಾವು ಉಪದೇಶ ಸಾರಮಿನ ಸಾಲನ್ನು ನೆನಪಿಸ್ಕೊಂಡ್ವಿ. ಆ ಪೂಜೆಯನ್ನು ಭಗವಾನರು ಹೇಗೆ ಮಾಡಿದ್ದಾರೆ ಅಂತ ನೋಡಿದ್ರೆ, ಅವರು ತನ್ನ ಸ್ನೇಹಿತರ ಜೊತೆಗೆ ಅಲ್ಲಿ ತಿರುಚುಳಿಯ ಹತ್ರ ಇರುವ ಕೌಂಡಿನ್ಯ ಎನ್ನುವ ನದಿ, ಕಲೆಯಾರ್ ಅಂತನೂ ಅದಕ್ಕೆ ಹೆಸರು, ಆ ಕಲೆಯಾರಲ್ಲಿ ಹೋಗಿ ಅವರ ಸ್ನೇಹಿತರ ಜೊತೆಯಲ್ಲಿ ಹೋಗಿ ಆ ಕಲೆಯಾರಲ್ಲಿ ಈಜಿ ಸ್ನಾನವನ್ನು ಮಾಡಿ ಆ ಈಜೋ ಆಟಗಳೆಲ್ಲ ಆಡ್ತಾ ಇದ್ರಂತೆ. ಈ ಕಲೆಯಾರು ಅಥವಾ ಕೌಂಡಿನ್ಯ ನದಿಯ ಆ ದಡದಲ್ಲಿ ಒಂದು ಸಣ್ಣ ದೇವಸ್ಥಾನ ಇದೆ. ಅದು ಕಲೆಯಾರ ದೇವಸ್ಥಾನ, ಅಲ್ಲಿ ಶಿವನ ದೇವಸ್ಥಾನ. ಅದು ಭಗವಾನರು ಈ ನದಿಯಿಂದ ನೀರನ್ನು ತಗೊಂಡು ಹೋಗಿ ಆ ಶಿವನಿಗೆ ಅಭಿಷೇಕ ಮಾಡ್ತಾ ಇದ್ರಂತೆ. ಅಲ್ಲಿ ಹತ್ರ ಇರುವ ಹೂಗಳನ್ನೆಲ್ಲ ಒಂದು ಸ್ವಲ್ಪ ಕೀಳಿ ಆ ಸ್ನೇಹಿತರ ಜೊತೆಗೆ ಮತ್ತೆ ಹೋಗಿ ಈಶ್ವರನಿಗೆ ಆರಾಧನೆಯನ್ನು, ಪೂಜೆಯನ್ನು ಸಲ್ಲಿಸ್ತಾ ಇದ್ರಂತೆ, ಅರ್ಚನೆ ಮಾಡ್ತಾ ಇದ್ರಂತೆ, ಪುಷ್ಪಗಳಿಂದ ಅರ್ಚನೆ ಮಾಡ್ತಾ ಇದ್ರಂತೆ. ಅದಾದ ನಂತರ ಅವರು ಈ ಆಟಕ್ಕೆ ವಿಹಾರಕ್ಕೆ ಹೋಗಿದ್ದಾರೆ ಅಂದಮೇಲೆ ಅಳಗಮ್ಮ ಅವರು ನಾವು ನೋಡಿದ್ವಿ ಆಗ್ಲೇ ಸುಂದರಾರ್ಯ ತಪಫಲಂ ಅಂತ ನೋಡ್ತಾ ಇರ್ಬೇಕಾದ್ರೆ, ಅಳಗಮ್ಮಾಳು ಸುಂದರಮಯ್ಯರ್ ಎಂತ ದಾನಿಗಳು ಅಂತ ನೋಡಿದ್ವಿ. ಆ ಉದಾರ ಮನಸ್ಸಿನವರು ಅಂತ ನೋಡ್ತೀವಿ, ಉದಾರ ವಿಶಾಲ ಹೃದಯದವರು ಅಂತ. ಅವರು ಅಳಗಮ್ಮ ಅವರು ಖಂಡಿತ ಇವ್ರಿಗೆ ತಿಂಡಿಗಳನ್ನೆಲ್ಲ ಕೊಟ್ಟು ಕಳಿಸ್ತಾ ಇದ್ರು. ಆ ತಿಂಡಿಗಳನ್ನೆಲ್ಲ ಭಗವಾನರು ಆ ಕಲೆಯಾರ್ ಈಶ್ವರನಿಗೆ, ಶಿವನಿಗೆ ನೈವೇದ್ಯವನ್ನು ಮಾಡಿ ಆಮೇಲೆ ಎಲ್ಲರೂ ಹಂಚ್ಕೊಂಡು ತಿಂತಾ ಇದ್ರು. ಆ ರೀತಿ ಪೂಜೆಯನ್ನು ಮಾಡಿ ತೋರಿಸಿದ್ರು, ಅಥವಾ ಅದನ್ನ ನಮಗಾಗಿ ಆ ದಾರಿಯನ್ನು, ಆ ಮೊದಲೇ ಪವಿತ್ರವಾದ ದಾರಿಯನ್ನು ಮತ್ತೊಮ್ಮೆ ಅದನ್ನ ಜ್ಞಾಪಿಸಿ, ಮತ್ತೊಮ್ಮೆ ಅದಕ್ಕೆ, ಈಗ ಒಂದು ದೇವಸ್ಥಾನ ಇದ್ರೆ ಅದಕ್ಕೆ ಅವಾಗ ಪುನರುದ್ಧಾರಣ, ಕುಂಭಾಭಿಷೇಕ ಅಂತ ಮಾಡ್ತಾರೆ. 12 ವರ್ಷಕ್ಕೊಂದ್ಸತಿ ಮಾಡಬೇಕು, ಇಲ್ಲದ್ರೂ ಅವಾಗ ಮಾಡ್ತಾರೆ. ಅಂತಹ ರೀತಿಯಲ್ಲಿ
ಭಗವಂತ ಶ್ರೀಕೃಷ್ಣ ಪರಮಾತ್ಮ ನಮಗೆ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದನಲ್ಲ, ಅವಾಗವಾಗ ಬರ್ತಾ ಇರ್ತೀನಿ ಅಂತ. ಅವನು ಒಮ್ಮೆ ಬಂದ ಮೇಲೆ ಮತ್ತೆ ಬರಕ್ಕೆ ಏನಕ್ಕೆ ಅವಶ್ಯಕತೆ ಇರುತ್ತೆ ಅಂದ್ರೆ ಮರ್ತ್ ಬಿಡ್ತೀವಿ ನಾವು, ಅವನ ಹಿರಿಮೆಯನ್ನು ಮರ್ತ್ ಬಿಡ್ತೀವಿ. ಮರ್ತ್ ಬಿಟ್ಟು ತಪ್ಪುಗಳೆಲ್ಲ ಮಾಡಕ್ಕೆ ಪ್ರಾರಂಭ ಮಾಡ್ಬಿಡ್ತೀವಿ. ಆದ್ದರಿಂದ ನಮ್ಮನ್ನ ತಿದ್ದುವುದಕ್ಕಾಗಿ ವಿನಾಶಾಯಚ ದುಷ್ಕೃತಾಂ, ಆ ಕೆಟ್ಟದವರು ಅಂದ್ರೆ ದುಷ್ಟರಾಗಿ ಅವರ ಆ ಸಮಯದಲ್ಲಿ ಯಾರು ಪರಿವರ್ತಿಸಿರ್ತಾರೋ, ಯಾವ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೋ ಅಂತಹವರನ್ನ ನಾಶ ಮಾಡುವುದಕ್ಕೆ, ಯಾತಕ್ಕೆ? ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೆ. ಪರಿತ್ರಾಣಾಯ ಸಾಧೂನಾಂ, ಒಳ್ಳೆಯವ್ರನ್ನ ಕಾಪಾಡುವುದಕ್ಕಾಗಿ ನಾನು ಬರ್ತೀನಿ ಅಂತ ಭಗವಾನ್ ಹೇಳ್ತಾ ಇದ್ದಾರೆ, ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಆ ರೀತಿಯಲ್ಲಿ ಆ ದಾರಿಯನ್ನು ನಮ್ಗೆ ತೋರಿಸ್ಬೇಕಲ್ಲ, ಒಳ್ಳೆಯ ದಾರಿಯನ್ನ ಮತ್ತೆ ತಾನು ತನ್ನ ಜೀವನದಿಂದ ಮುಟ್ಟಿ ತೋರಿಸೋದಕ್ಕಾಗಿ ಭಗವಾನ್ ರಮಣ ನಮಗೆ ಪೂಜೆಯನ್ನು ಈ ರೀತಿಯಲ್ಲಿ ಮಾಡಿ ತೋರಿಸಿದ್ರು. ಜಪ ಮಾಡಿದ್ರು. ಜಪ ಯಾವ ತರ ಜಪ ಮಾಡಿದ್ರು? ಅರುಣಾಚಲ ನಾಮದ ಜಪ ಮಾಡ್ತಾ ಇದ್ರು. ಸತತವೂ ಆ ನಾಮ ಅವರ ಹೃದಯದಲ್ಲಿ ಅದು ಸ್ಫುರಿಸುತ್ತಲೇ ಹೋಗ್ತಾನೆ ಇತ್ತು, ಅರುಣಾಚಲ ಅರುಣಾಚಲ ಅಂತ. ಯಾವ ರೀತಿ ಅಂದ್ರೆ ಅದು ಎಷ್ಟು ಸಹಜವಾಗಿ ಅವ್ರಿಗೆ ಅದರ ಬಗ್ಗೆ ಒಂದು ವರ್ಣನೆ ಮಾಡುವಷ್ಟು ಕೂಡ ಅವಶ್ಯಕತೆ ಬಿಡದೆ ಅಷ್ಟು ಸರಳವಾಗಿ ಆ ಜಪ ತೊಡಗ್ತಾ ಇತ್ತು. ಪೂಜನಂ ಜಪ, ಚಿಂತನ, ಮತ್ತೆ ಚಿಂತನೆ ಮಾಡಬೇಕು, ಧ್ಯಾನ ಮಾಡಬೇಕು. ಆ ಚಿಂತನೆ ಅಂದ್ರೆ ವಿಚಾರ ಮಾಡಬೇಕು. ಅದೇ ತಾನೇ ಇವಾಗ ನಾವು ಭಗವಾನ್ ಹೇಳ್ಕೊಟ್ಟಿದ್ದಾರೆ, ಈ ನಾನು ಯಾರು ವಿಚಾರಣೆ ಅಂತ ನಾವು ನೋಡಿದ್ವಲ್ಲ. ಆ ವಿಚಾರವನ್ನು ಕೂಡ ಭಗವಾನರು ತನ್ನ ಜೀವನದಲ್ಲಿ ನಡೆಸಿ ತೋರಿಸಿದ್ದಾರೆ. ನಡೆಸಿ ಅದನ್ನು ನಮಗೆ ಒಂದು ತೀವ್ರವಾದ ಸದಾ ಫಲಿಸುವ ಅಂತಹ ದಾರಿಯಾಗಿ ಮಾಡಿಕೊಟ್ಟಿದ್ದಾರೆ. ಅದರ ಆತ್ಮವಿಚಾರವನ್ನು ಮೊದಲಿಗೆ ಭಗವಾನ್ ಮಾಡಿದ್ದು ತನ್ನ 12ನೇ ವಯಸ್ಸಿನಲ್ಲಿ. ಆಗ ಭಗವಾನರ ತಂದೆಯಾದ ಸುಂದರಮಯ್ಯರವರು ತೀರ್ಕೊಂಡ್ಬಿಟ್ಟಿದ್ರು. ಭಗವಾನರು ಆ ದೃಶ್ಯವನ್ನು ನೋಡಿದಾಗ ತಂದೆಯವರು ಮಲಗಿರುವ ಹಾಗೆಯೇ ಇದಾರಲ್ಲ, ಮತ್ತೆ ಆತಕ್ಕೆಲ್ಲರೂ ಅಳ್ತಾ ಇದ್ದಾರೆ, ಇದಕ್ಕೂ ಈ ಸತ್ತೋದ್ರು ಅಂತ ಹೇಳ್ತಿದಾರಲ್ಲ, ಈ ಸತ್ತೋಗಿರೋದಕ್ಕೂ ಮಲಗಿರೋದಕ್ಕೂ ಏನ್ ವ್ಯತ್ಯಾಸ ಅಂತ ಯೋಚಿಸಲು, ವಿಚಾರವನ್ನು ಮಾಡಲು ಪ್ರಾರಂಭಿಸಿದರು. ಅಷ್ಟರಲ್ಲಿ ಆ ದೇಹವನ್ನು ತಗೊಂಡು ದಹನವನ್ನು ಕೂಡ ಮಾಡಲಾಯಿತು. ಆವಾಗ ಆ ಚಿಕ್ಕ ಬಾಲಕನ ಮನಸ್ಸಿನಲ್ಲಿ ಇನ್ನು ಕೆಲವೊಂದು ಆತ್ಮವಿಚಾರದ ಕಡೆಯಲ್ಲಿ ಹೋಗುವಂತ ಪ್ರಶ್ನೆಗಳು ಮೂಡಿ ಬಂತು. ಅವರು ಕೇಳ್ಕೊಂಡ್ರು, ನಮ್ಮ ತಂದೆ ಆದವರು ಆ ದೇಹವಾಗಿದ್ದಿದ್ರೆ, ಅದೇ ನನ್ನ ತಂದೆಯಾಗಿದ್ದಿದ್ರೆ ಯಾರು ಕೂಡ ಅದನ್ನ ತಗೊಂಡೋಗಿ, ಅದು ನೆಂಟರು ಎಲ್ಲರೂ ಅಳ್ತಾನೆ ತಗೊಂಡೋಗ್ತಿದ್ದಾರೆ, ಅದನ್ನ ತಗೊಂಡೋಗಿ ಬೆಂಕಿ ಹಚ್ತಾ ಇದ್ರಾ? ಹಚ್ತಾ ಇರ್ಲಿಲ್ಲ. ಅದು ಅದೇ ನಮ್ಮ ತಂದೆ ಆಗಿದ್ದಿದ್ರೆ ಅದು ನಮ್ಮ ತಂದೆ ಆಗಿರಕ್ಕೆ ಸಾಧ್ಯವಿಲ್ಲ. ಇನ್ನು ಏನಂದ್ರೆ, ಹಾಗೆಯೇ ಇವರೇನಾದ್ರೂ ಭ್ರಮೆಯಲ್ಲೋ ಕೋಪದಲ್ಲೋ ಬೆಂಕಿನೇ ಹಚ್ಚಕ್ ರೆಡಿ ಇದ್ರೂನು, ತಯಾರಾಗಿದ್ರೂನು ನಮ್ಮ ತಂದೆ ಹೇಳ್ತಾ ಇದ್ರಲ್ಲ, ನನ್ನನ್ನು ಸುಡಬೇಡಿ ಅಂತ ಹೇಳ್ತಾ ಇರ್ಲಿಲ್ವಾ? ಅಥವಾ ಆ ದಹನೆಯನ್ನು ಕೂಡ ಆ ಬೆಂಕಿಯನ್ನು ಆ ದೇಹ ಹೇಗ್ ತಡ್ಕೋತಾ ಇತ್ತು? ಅದೇ ನಮ್ಮ ತಂದೆ ಆಗಿದ್ರೆ ಆ ದೇಹಕ್ಕೆ ಒಂದು ಸ್ವಂತವಾದ
ಒಂದು ಚೈತನ್ಯ ಇದ್ದಿದ್ರೆ ನನ್ನನ್ನು ಸುಡಬೇಡಿ ಅಂತ ಖಂಡಿತ ಹೇಳ್ತಾ ಇತ್ತು. ಆದರೆ ಅದು ಹೇಳೋ ಪರಿಸ್ಥಿತಿನಲ್ಲಿ ಇರಲಿಲ್ಲ. ಅದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ಅದರೊಳಗೆ ಇದ್ದಿದ್ದ ಚೈತನ್ಯಮಯವಾದ ಯಾವುದೋ ಒಂದು ವಸ್ತು, ಯಾವುದನ್ನ ನಾನು ತಂದೆ ಅಂತ ಕರೀತಾ ಇದ್ನೋ, ಅದು ಆ ದೇಹವನ್ನು ಬಿಟ್ಟು ಹೋಗ್ಬಿಟ್ಟಿದೆ. ನಾನು ನನ್ನ ದೇಹದೊಳಗೆ ಇನ್ನೂ ಇದೆ. ನನ್ನ ತಂದೆಯಿನ ನಾನು ಅವರ ದೇಹವನ್ನು ಬಿಟ್ಟು ಹೋಗ್ಬಿಟ್ಟಿದೆ ಅಂತ ಆ ವಿಚಾರದ ಮೂಲಕ ತಿಳ್ಕೊಂಡ್ರು. ಆ ವಿಚಾರದ ಮೂಲಕ ತಿಳ್ಕೊಂಡಿದ್ಮೇಲೆ ಅದರ ಬಗ್ಗೆ ಯಾರ ಹತ್ರನೂ ಮಾತಾಡಿಲ್ಲ. ಆದರೆ ಆಮೇಲೆ ಇದನ್ನ ಪಾಲ್ ಬ್ರಂಟನ್ ಅವರಿಗೆ ಅವರ ಜೊತೆಗೆ ಸಂವಾದಗಳು ನಡೆಸ್ತಾ ಇರಬೇಕಾದ್ರೆ ಈ ವಿಷಯವನ್ನು ಹೇಳಿದ್ದಾರೆ ಭಗವಾನರು ನಮಗೆ. ಈ ರೀತಿ ನಮಗೆ ಇದನ್ನ ನಾವು ಶಾಸ್ತ್ರದಲ್ಲಿ ಸತ್ಯ ವಸ್ತು ವಿವೇಕ ಅಂತ ಹೇಳ್ತೀವಿ. ಅದು ರಮಣ ಗೀತೆಯಲ್ಲಿ ಗಣಪತಿ ಮುನಿಗಳವರು ಕೇಳಿದ್ದಾರೆ ಭಗವಾನರನ್ನು, ಸತ್ಯ ವಿವೇಕ ಮಾಡಿದ್ರೆ ನಮಗೆ ಜ್ಞಾನ ಬಂದ್ಬಿಡುತ್ತಾ. ಮುಚ್ಚತೆ ಕೇವಲೇನ ಕಿಂ ಸತ್ಯ ವಿವೇಕಂತು ಉಚ್ಚತೆ ಕೇವಲೇನ ಕಿಂ. ಅದ್ ಮಾಡಿದ್ರೆ ಸಾಕಾ? ಉತಾಹೋ ಬಂಧಹಾನಾಯ ವಿದ್ಯತೆ ಸಾಧನಾಂತರಂ. ಬೇರೆ ಸಾಧನೆಗಳು ಮಾಡ್ಬೇಕಾ ಅಂತ ಕೇಳಿದ್ದಾರೆ. ಇದನ್ನ ಸ್ಪಷ್ಟವಾಗಿ ಭಗವಾನರು ತನ್ನ ಜೀವನದಲ್ಲೇ ತೋರಿಸ್ಕೊಟ್ಟಿದ್ದಾರೆ. ಭಗವಾನದ್ರಿಗೆ ಉತ್ತರ ಏನ್ ಹೇಳ್ತಿದ್ರೆ, ಉಪಾಸನೆ ಮಾಡ್ಬೇಕು, ನಾವೇ ಆತ್ಮವನ್ನು ಅನುಭವಿಸಬೇಕು. ಅದರ ಬಗ್ಗೆ ಕೇಳಿದ್ರೆ ಒಳ್ಳೆಯದು. ಅದರ ಬಗ್ಗೆ ನಮ್ಮ ಚಿಂತನೆಯಿಂದ ನಿಜವಾಗಲೂ ನಾನು ಈ ದೇಹವಾಗಿರೋದಕ್ಕೆ ಸಾಧ್ಯವಿಲ್ಲ, ನಾನು ಆತ್ಮವಸ್ತುವಾಗೇ ಇರಬೇಕು ಅಂತ ಮನನದ ಮೂಲಕ ನಾವು ಯಾವಾಗ ಒಂದು ಮನಸ್ಸಿನ ಮೂಲಕವೇ ಮನಸ್ಸಿನ ಒಂದು ದೃಢ ನಿಶ್ಚಯಕ್ಕೆ ಬರ್ತೀವೋ, ಆಗ ಮನಸ್ಸು ತಂತಾನಾಗೆ ತನ್ನ ನಿಜವಾದ ಸ್ವರೂಪದ ಕಡೆ, ಮೂಲದ ಕಡೆ, ಆ ಅನುಗ್ರಹದ ಕಡೆ ತಿರುಗಿಬಿಡುತ್ತೆ. ಆ ಅನುಗ್ರಹ ಆ ಸಮಯದಲ್ಲಿ ಆ ಮನಸ್ಸನ್ನು ತನ್ನೆಡೆಗೆ ಹೇಳ್ಕೊಳ್ಳುತ್ತೆ. ಇದು ನಾವು ಭಗವಂತರ ಜೀವನದಲ್ಲಿ ನೋಡ್ತಾನೇ ಇದ್ದೀವಿ. ಅವರ ಕರುಣೆಯಿಂದ ಅದನ್ನ ನೋಡೋದು ಮಾತ್ರ ಇಲ್ಲ, ಇದನ್ನ ನಮ್ಮ ಜೀವನದಲ್ಲೂ ಇದು ಒಂದು ದಾರಿದೀಪ. ಭಗವಾನರ ಜೀವನ ಒಂದು ದಾರಿದೀಪ. ಕಮನೀಯ ಸುಚಾರಿತ್ರಾಯ ನಮಃ. ಅದರಿಂದ ಎಲ್ಲವನ್ನು ಹೊಳೆಯುವಂತೆ ಮಾಡಿದ್ದಾನೆ ರಮಣ. ನಾವು ಯಾವುದಾದ್ರೂ ದಾರಿಯನ್ನು ತಗೊಂಡು ಆತ್ಮಕ್ಕೆ ತಿರುಗಿ ಹೋಗಬೇಕು. ಆತ್ಮನಿಷ್ಠೋ ಭವತ್ವಂ ಅಂತ ಅವನು ನಮಗೆ ಅನುಗ್ರಹ ಮಾಡ್ತಾನೇ ಇದ್ದಾನೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಇದೀಗ ಅಕ್ಷರ ವರ್ಣಮಾಲೆಯ ಸಾಲುಗಳು ರೇವತಿ ಶಂಕರ್ ಹಾಗೂ ಸಪ್ನಾ ಗಣೇಶ್ ಅವರಿಂದ. ಓಂ ನಮೋ ಭಗವತೆ ಶ್ರೀರಮಣಾಯ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಅಸ್ತಿತ್ವದ ಆನಂದದಿ ನೀ ವಿರಮಿಸೆ ಭೃತ್ಯನ ಕೇಳ್ವರೆ ಅರುಣಾಚಲ. ಸೆಳೆದು ನನ್ನನಿ ಹೊಳೆಸಿದೆ ಮಹಿಮೆಯ ಉಳಿಸಿದೆ ಹಾಗೆಯೇ ಅರುಣಾಚಲ. ಶುನಕಗು ಕಡೆಯೋ ಯಾವ ಬಲದಿನ ಸನಿಹಕ್ಕೆ ಬರಲೋ ಅರುಣಾಚಲ. ಕುರುಡು ಆಸೆಯಲಿ ಬಂದೆ ತಿಳಿವ ಕೊಡು ನಡೆಸು ಅರಿವಿನಲಿ ಅರುಣಾಚಲ. ಬಿರಿಯದ ಮೊಕ್ಕಿದು ಎನದಿರು ಅರಿಯದ ಮಧುಪದಂತೆ ನೀ ಅರುಣಾಚಲ. ತತ್ವಮಸಿ
ತತ್ವವ ತಿಳಿಯದೆ ನೀ ಶಿವನಾದುದ ನುಡಿ ಅರುಣಾಚಲ. ಆತ್ಮವೇ ಸತ್ಯವು ಎನ್ನುವುದ ತೋರುವ ಗುರಿ ನಿನದಲ್ಲವೇ ಅರುಣಾಚಲ. ನಿನ್ನೊಳಗನೆ ನೀ ನೋಡಿಕೋ ಆತ್ಮವ ಕಾಣುವೆ ಎಂದೇ ಅರುಣಾಚಲ. ಅನಂತ ಆತ್ಮದಿ ನಿನ್ನ ನರಸಿ ಕೊನೆಗೆನ್ನನೆ ಪಡೆದೆನು ಅರುಣಾಚಲ. ತಾಳದಿರಲು ಆತ್ಮದ ಸುವಿಚಾರವ ಬಾಳಿಗೇನು ಬೆಲೆ ಅರುಣಾಚಲ. ಮುಕ್ತರು ಶುದ್ಧರು ನೆರೆವ ನಿನ್ನ ನಿಜ ಸತ್ಯದಿ ಕರಗುವ ಅರುಣಾಚಲ. ಬಂದೆ ನೀನೆ ಸರ್ವಸ್ವವೆಂದೆ ನೀ ಕೊಂದೆ ನನ್ನನು ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ 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 ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ. ನಮೋ ರಮಣ. ನಮೋ ರಮಣ. ಇವತ್ತಿನ ಸತ್ಸಂಗವನ್ನು ಭಗವಾನರಿಗೆ ಅಷ್ಟೋತ್ರ ಪೂಜೆಯನ್ನು ಮಾಡಿ ಮುಕ್ತಾಯಗೊಳಿಸೋಣ. ಪೂಜೆ ನಮ್ಮ ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ನ ದಕ್ಷಿಣ ವಿಭಾಗವಾದ ಪಲಾಕೊತ್ತಿನಲ್ಲಿ ನಡೆಯುತ್ತೆ. ಉಷಾ ನಂದಕುಮಾರ್ ಅವರು ಈ ಪೂಜೆಯನ್ನು ಮಾಡ್ತಾರೆ. ಇದರ ಪಠನ, ಅಷ್ಟೋತ್ತರದ ಪಠನ ಉಮಾ ಅಶ್ವಥ್ ಅವರು, ವೆಂಕಟೇಶ್ ದೇಶಪಾಂಡೆ ಅವರು ಹಾಗೂ ಪ್ರಾರ್ಥನಾ ಹಾಗೂ ವೈಭವ್ ಅವರು ಅಷ್ಟೋತ್ತರದ ಪಠನವನ್ನು ಮಾಡ್ತಾರೆ. ಆರತಿ ಹಾಡನ್ನು ರೇವತಿ ಶಂಕರ್ ಅವರು ಹಾಡ್ತಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಭಾರದ್ವಾಜ ವಿಶ್ವನಾಥ ವಿರಚಿತಂ ಶ್ರೀರಮಣ ಅಷ್ಟೋತ್ರ ಶತನಾಮಾವಳಿಃ. ಅಪಾರ ಸಚ್ಚಿತ್ ಸುಖವಾರಿರಾಶ್ರೇ ಯಸ್ಯೋಮಿ ಮಾತ್ರಂ ಭುವನಂ ಸಮಸ್ತಂ. ಗುಹಾಹಿತಂ ತಂ ರಮಣಂ ಗಭೀರಂ ಚಿಂತಾವಿಹೀನಂ ಹೃದಿ ಚಿಂತಯಾಮಿ. ಓಂ ಮಹಾಸೇನ ಮಹೋಷೇನ ಜಾತಾಯ ನಮಃ. ಓಂ ಶ್ರೀರಮಣಾಯ ನಮಃ. ಓಂ ಗುರವೇ ನಮಃ. ಓಂ ಅಖಂಡ ಸಂವಿಧಾಕಾರಾಯ ನಮಃ. ಓಂ ಮಹೋಜಸೇ ನಮಃ. ಓಂ ಕಾರಣೋದ್ಭವಾಯ ನಮಃ. ಓಂ ಜಗದಿತ್ತವತಾರಾಯ ನಮಃ. ಓಂ ಶ್ರೀ ಭೂಮಿನಾಥಸ್ಥಲೋಸ್ಥಿತಾಯ ನಮಃ. ಓಂ ಪರಾಶರ ಕುಲೋತ್ತಂಸಾಯ ನಮಃ. ಓಂ ಸುಂದರಾರ್ಯ ಫಲಾಯ ನಮಃ. ಓಂ ಕಮನೀಯ ಸುಚಾರಿತ್ರಾಯ ನಮಃ. ಓಂ ಸಹಾಯಾಂಬಾ ಸಹಾಯವತೆ ನಮಃ. ಓಂ ಶೋಣಾಚಲ ಮಹೋಲೀನ ಮಾನಸಾಯ ನಮಃ. ಓಂ ಸ್ವರ್ಣಹಸ್ತಕಾಯ ನಮಃ. ಓಂ ಶ್ರೀಮದ್ವಾದಶಾಂತ ಮಹಾಸ್ಥಲೆ ಲಬ್ಧ ವಿದ್ಯೋದಯಾಯ ನಮಃ. ಓಂ ಮಹಾಶಕ್ತಿ ನಿಪಾತೇನ ಪ್ರಬುದ್ಧಾಯ ನಮಃ. ಓಂ ಪರಮಾರ್ಥವಿದೇ ನಮಃ. ಓಂ ತೀವ್ರಾಯ ನಮಃ. ಓಂ ಪಿತೃಪದಾನ್ವೇಷಿಣೇ ನಮಃ. ಓಂ ಇಂದುಮೌಳಿನಾ ಪಿತೃಮತೆ ನಮಃ. ಓಂ ಪಿತುರಾದೇಶತಃ ಷೋಡಶೈಲಂ ಪ್ರಾಪ್ತಾಯ ನಮಃ. ಓಂ ತಪೋಮಯಾಯ ನಮಃ. ಓಂ ಉದಾಸೀನಾಯ ನಮಃ. ಓಂ ಮಹಾಯೋಗಿನೇ ನಮಃ.
प्रोत्साहाय नमः। ॐ कुशाग्रदीये नमः। ॐ शान्तसङ्कल्पसंरम्भाय नमः। ॐ सुसन्दृशे नमः। ॐ सवित्रे नमः। ॐ स्थिराय नमः। ॐ तपक्षपितसर्वाङ्गाय नमः। ॐ पुल्लाम्बुजविलोचनाय नमः। ॐ चन्द्रिकासितहाष्टश्रीमण्डिताननमण्डलाय नमः। ॐ चूतवाट्यां समासीनाय नमः। ॐ चूर्णिताखिलविभ्रमाय नमः। ॐ वेदवेदान्ततत्त्वज्ञाय नमः। ॐ चिन्मुद्रिणे नमः। ॐ त्रिगुणातिगाय नमः। ॐ विरूपाक्षगुहावासाय नमः। ॐ विराजचलाकृतये नमः। ॐ उद्दीप्तनयनाय नमः। ॐ पूर्णाय नमः। ॐ रचिताचलताण्डवाय नमः। ॐ गम्भीराय नमः। ॐ परमाचार्याय नमः। ॐ सुप्रसन्नाय नमः। ॐ अभयप्रदाय नमः। ॐ दक्षिणास्य निभाय नमः। ॐ धीराय नमः। ॐ दक्षिणाभिमुखाय नमः। ॐ स्वराजे नमः। ॐ महर्षये नमः। ॐ भगवते नमः। ॐ मीड्याय नमः। ॐ भूमविद्याविशारदाय नमः। ॐ विमलाय नमः। ॐ दीर्घदर्शिने नमः। ॐ आप्ताय नमः। ॐ ऋजुमार्गप्रदर्शकाय नमः। ॐ समदृशे नमः। ॐ सत्यदृशे नमः। ॐ सत्याय नमः। ॐ प्रशान्ताय नमः। ॐ अमितविक्रमाय नमः। ॐ सुकुमाराय नमः। ॐ सदानन्दाय नमः। ॐ मृदभाषिणे नमः। ॐ दयार्णवाय नमः। ॐ श्रीशोणाचलोद्भूतस्कन्दाश्रम निकेतनाय नमः। ॐ सद्दर्शनोपदेष्ट्रे नमः। ॐ सद्भक्तवृन्दपरिव्रताय नमः। ॐ गणेशमुनिभृङ्गेन सेविताङ्घ्रिसरोरुहाय नमः। ॐ गीतोपदेशसारादिग्रन्थसञ्चिन्न संशयाय नमः। ॐ वर्णाश्रममतातीताय नमः। ॐ रसज्ञाय नमः। ॐ सौम्याय नमः। ॐ आत्मवते नमः। ॐ सर्वावनिमतस्थानाम् आराध्याय नमः। ॐ सर्वसद्गुणिने नमः। ॐ आत्मारामाय नमः। ॐ महाभागाय नमः। ॐ मातृमुक्तिविधायकाय नमः। ॐ विनताय नमः। ॐ विनुताय नमः। ॐ विप्लाय नमः। ॐ मुनीन्द्राय नमः। ॐ पावकोज्ज्वलाय नमः। ॐ दर्शनादरसंहारिणे नमः। ॐ मौनेन स्वात्मबोधकाय नमः। ॐ मृच्छान्तिकरसान्निध्याय नमः। ॐ शरणाद्वन्द्वमोचकाय नमः। ॐ अन्तस्तिमिरचण्डांशवे नमः। ॐ संसारार्णवतारकाय नमः। ॐ
शोणादृशस्तुतिभ्रष्टे नमः। ॐ आर्धविद्याप्रकाशकाय नमः। ॐ अविच्युतनिजप्रज्ञाय नमः। ॐ नैसर्गिकमहातपसे नमः। ॐ कमण्डलुधराय नमः। ॐ शुभ्रकौपीनवसनाय नमः। ॐ गुहाय नमः। ॐ दण्डपाणये नमः। ॐ कृशापूर्णाय नमः। ॐ भवरोगविषग्वराय नमः। ॐ स्कन्दाय नमः। ॐ देवतमाय नमः। ॐ अमर्त्याय नमः। ॐ सेनाम्ने नमः। ॐ पुरुषोत्तमाय नमः। ॐ श्रीरमण भगवते नमः। श्रीरमणाष्टोत्तरशतनाम पूजां समर्पयामि। यस्थानोररुणाचलस्य पदयोः श्रीत्याजनिं प्राप्यत दिव्यानुग्रहसुप्रवाहविवश सादात्म्यभावं गतः निर्निष्ठस्वरवीरनित्यतपसा लोकान् पुनासेकराट् तस्मै श्रीरमणाय ते नम इदं लोकोत्तरज्योतिषे। ॐ नमो भगवते श्रीरमणाय। नमो 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 रमण सदाशिवप्रभावरण नमो महर्षि नमो महर्षि। दर्शन सुख मंगल मुख सकल जीवहित सम्मुख ब्रह्म संघिये। सदा तुष्ट सदा हृष्ट सदा शिवानंद पुष्ट परम महर्षि। ब्रह्मनिष्ठ समदर्शी नमो 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 रमण सदाशिव प्रभावरण नमो महर्षि नमो महर्षि। ನಮ್ಮ ಮನವದೊಂದು ಕಾಡು ನೀನರಿತಿಹೆ ಅದರ ಜಾಡು ಹಿತವನರಿತು ನೀಡು ತೆಮ್ಮ ಕೊರೆಯ ತಣಿಸಲೈ। ಬೇಡಲೆಂದು ಬಂದ ನಾವು ನೋಡಿಯೇ ತಣಿವೆವಯ್ಯ ಮೋಡಿಗಾರನೇ। ಹಿತವ ನುಡಿದು ಪೊರೆ ನಮ್ಮನು ಬ್ರಹ್ಮ ಸಂಘಿಯೇ। ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ महर्षि नमो महर्षि। बोलो भगवान श्री रमण महर्षि की जय। नमो रमण नंदकुमार सर, नमो रमण श्यामा।